ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕೊರೋನಾ ಎನ್ನುವಂಥ ವೈರಸ್ಸು ಜಾಗತಿಕವಾಗಿ ಹಬ್ಬಿದ್ದು ಇದು ನಮ್ಮ ಕಲಿಕಾ ಪ್ರಕ್ರಿಯೆಗೆ ಅಡ್ಡಿಯುಂಟು ಮಾಡಿದೆ. ಇಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಿಂದ ಹೊರಗುಳಿಯಬಾರದು ಎನ್ನುವಂಥ ನಿಟ್ಟಿನಲ್ಲಿ ಹಾಗೂ ಗುರು ಶಿಷ್ಯರ ನಡುವಿನ ಸಂಪರ್ಕ ಕಡಿತಗೊಳ್ಳಬಾರನ್ನುವಂಥ ದೃಷ್ಟಿಯಲ್ಲಿ ಆನ್ಲೈನ್ನಲ್ಲಿ ಪಾಠ ಪ್ರವಚನವನ್ನು ಮಾಡುವಂಥ ಪ್ರಯತ್ನ ಎಲ್ಲೆಡೆಯಲ್ಲೂ ಕೂಡ ನಡೆದಿರುವಂತೆ ನಮ್ಮ ಮಹಾವಿದ್ಯಾಲಯದಲ್ಲೂ ಕೂಡ ಈ ಆನ್ಲೈನ್ ಪಾಠಗಳು ಜರುಗ್ತಾ ಇವೆ. ಇಂಥ ಆನ್ಲೈನ್ ಪಾಠಕ್ಕೆ ನಾನು ನನ್ನ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ದ್ವಿತೀಯ PUC ಸಮಾಜಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಒಂದು ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತಂದ್ರೆ, ಒಟ್ಟು 8 ಅಧ್ಯಾಯಗಳು ಆ ಒಂದು ಸಿಲೆಬಸ್ನಲ್ಲಿ ಅಥವಾ ಪಠ್ಯಕ್ರಮದಲ್ಲಿ ಇದೆ ಅನ್ನುವುದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲೇ ಅಧ್ಯಾಯವೇ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ, ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ. ಇದು ಮೊದಲೇ ಅಧ್ಯಾಯದ ಒಂದು ತಲೆಬರಹ ಅಥವಾ ಟೈಟಲ್ ಆಗಿದೆ ಅನ್ನೋದು ತಮ್ಮ ಗಮನದಲ್ಲಿರಲಿ. ವಿದ್ಯಾರ್ಥಿಗಳೇ, ಈ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಎನ್ನುವಂಥ ಒಂದು ಟೈಟಲ್ನ ಅಡಿಯಲ್ಲಿ ನಾವು ಮೊದಲಿಗೆ ಭಾರತೀಯ ಸಮಾಜದ ನಿರ್ಮಾಣ ಅಥವಾ ರಚನೆ, ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಎನ್ನುವುದನ್ನು ಮೊದಲಿಗೆ ನಾವು ಆಯ್ಕೆ ಮಾಡಿಕೊಳ್ಳೋಣ. ಯಾವ ರೀತಿಗೆ ನಾವು ಭಾರತೀಯ ಸಮಾಜ ನಿರ್ಮಾಣ ಆಯಿತು ಅಥವಾ ರಚನೆಗೊಂಡಿತು ಅನ್ನೋದನ್ನು ನಾವು ಮೊದಲಿಗೆ ಇಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಂಥ ಭಾರತೀಯ ಸಮಾಜದ ನಿರ್ಮಾಣದ ಕುರಿತಂತೆ ಒಂದಿಷ್ಟು ಪೀಠಿಕೆ ಅಥವಾ ಪರಿಚಯ ಅಥವಾ ಪ್ರಸ್ತಾವನೆ, ಇಂಟ್ರೊಡಕ್ಷನ್. ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಭಾರತವು ಜಗತ್ತಿನ ಅತ್ಯಂತ ಪ್ರಾಚೀನ ದೇಶಗಳಲ್ಲಿ ಒಂದಾಗಿದೆ. ಭಾರತೀಯ ಸಮಾಜವು ಎಷ್ಟು ಪ್ರಾಚೀನವೋ ಅಷ್ಟೇ ಸಂಕೀರ್ಣಮಯವಾದುದು. ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಪ್ರಾಚೀನತೆಯೊಂದಿಗೆ ಹಲವಾರು ಜನಾಂಗೀಯ ಸಮೂಹಗಳ, ಮತಗಳ, ಪಂಥಗಳ ಹಾಗೂ ಪಂಗಡಗಳ ಜೀವನ ಕ್ರಮಗಳೂ ಕೂಡ ಸಮಾವೇಶಗೊಂಡಿರುವುದನ್ನು ನಾವು ಕಾಣುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಭಾರತವು ಹೊಂದಿದೆ. 5,000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಭಾರತವು ಜಗತ್ತಿನ ಅತ್ಯಂತ ಪ್ರಾಚೀನ ದೇಶಗಳಲ್ಲಿ ಒಂದಾಗಿದೆ. ಸುಮಾರು 205 ರಾಷ್ಟ್ರಗಳು ಅಥವಾ ದೇಶಗಳು ಜಗತ್ತಿನಲ್ಲಿದ್ದು, ಅತ್ಯಂತ ಪ್ರಾಚೀನ ದೇಶಗಳಲ್ಲಿ ಕೆಲವು ದೇಶಗಳು ಅಥವಾ ರಾಷ್ಟ್ರಗಳು ಬರ್ತವೆ. ಅಂಥ ದೇಶ ಅಥವಾ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದು ಅನ್ನೋದನ್ನು ತಾವು ಗಮನದಲ್ಲಿಡಬೇಕು. ನಮ್ಮ ಈ ಭಾರತೀಯ ಸಮಾಜ ಎಷ್ಟು ಪ್ರಾಚೀನವೋ ಅಷ್ಟೇ ಸಂಕೀರ್ಣವಾದುದು. ನಾವೇನು 5,000 ವರ್ಷಗಳ ಇತಿಹಾಸ ಇದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಅಂತ ಹೇಳ್ತಾ ಇದ್ದೀವಲ್ಲ, ಅಷ್ಟೇ ಪ್ರಾಚೀನತೆ ಅನ್ನೋದು ಸಂಸ್ಕೃತಿಯಲ್ಲಿ ಮತ್ತು ಪರಂಪರೆಯಲ್ಲಿ ಹೊಂದಿದೆ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನತೆಯೊಂದಿಗೆ ಹಲವಾರು ಜನಾಂಗೀಯ ಸಮೂಹಗಳ ಅಂದ್ರೆ ನಿಗ್ರಿಟೋ, ಪ್ರೊಟೆಸ್ಟಲಾಯ್ಡ್, ನಾರ್ಡಿಕ್, ದ್ರಾವಿಡಿಯನ್, ಪಾಶ್ಚಾತ್ಯ ಬ್ರಾಕಿಸೇಪಾಲರು ಮೊದಲಾದ ಜನಾಂಗೀಯ ಸಮೂಹಗಳ ಮತಗಳು ಅಂದ್ರೆ ಹಿಂದೂ, ಕ್ರೈಸ್ತ, ಯಹೂದಿ, ಬೌದ್ಧ, ಸಿಖ್, ಜೈನ, ಪಾರ್ಸಿ, ಸುಮಾರು ಮತಗಳ ಪಂಥಗಳು ಅಂದ್ರೆ ಇವತ್ತು ಪ್ರತಿಯೊಂದು ಧರ್ಮವೂ ಕೂಡ ಹಲವಾರು ಪಂಥಗಳನ್ನದು ಒಳಗೊಂಡಿದೆ. ಉದಾಹರಣೆಗಾಗಿ ನಾವು ಹಿಂದೂ ಧರ್ಮವನ್ನು ತೆಗೆದುಕೊಳ್ಳೋದಾದ್ರೆ ಶೈವ, ವೈಷ್ಣವ ಹಾಗೂ ಶಾಕ್ತೆ ಎನ್ನುವಂಥ ಪಂಥಗಳನ್ನು, ಜೈನ ಧರ್ಮವನ್ನು ತೆಗೆದುಕೊಳ್ಳೋದಾದ್ರೆ ನಾವು ಶ್ವೇತಾಂಬರ, ದಿಗಂಬರ ಎನ್ನುವಂಥ ಪಂಥಗಳನ್ನು, ಕ್ರೈಸ್ತ ಧರ್ಮವನ್ನು ತೆಗೆದುಕೊಳ್ಳೋದಾದರೆ ಅಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎನ್ನುವಂಥ ಪಂಥಗಳು, ಇಸ್ಲಾಂ ಧರ್ಮವನ್ನು ತೆಗೆದುಕೊಳ್ಳೋದಾದರೆ ಅಲ್ಲಿ ಶಿಯಾ ಮತ್ತು ಸುನ್ನಿ ಎನ್ನುವಂಥ ಪಂಥಗಳಿವೆ. ಅಂದರೆ ಇಲ್ಲಿ ಹಲವಾರು ಜನಾಂಗೀಯ ಸಮೂಹಗಳ, ಮತಗಳ, ಪಂಥಗಳ ಹಾಗೂ ಪಂಗಡಗಳ ಜೀವನ ಕ್ರಮಗಳು. ಈ ಭಾರತದಂತ ಹರಿದು ಹಂಚಿ ಹೋಗಿರತಕ್ಕಂಥ ಅನೇಕ ಜನಸಮೂಹಗಳು ಒಂದೇ ರೀತಿಯಾಗಿರ್ತಕ್ಕಂಥ ಜೀವನ ಕ್ರಮವನ್ನು ಅನುಸರಿಸಿದೆ.
ತಮ್ಮ ಜಾತಿ, ಮತ, ಪಂಥ, ಪಂಗಡಗಳಿಗೆ ಅನುಗುಣವಾಗಿರತಕ್ಕಂಥ ಒಂದು ಜೀವನ ಕ್ರಮವನ್ನದು ಅಳವಡಿಸಿಕೊಂಡಿವೆ. ಅಂಥ ಜೀವನ ಕ್ರಮಗಳು ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ಸಮಾವೇಶಗೊಂಡಿವೆ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ ವಿದ್ಯಾರ್ಥಿಗಳೇ. ಇಷ್ಟೆಲ್ಲ ವೈವಿಧ್ಯತೆಯು ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದರೂ ಜನರು ಬಹುತೇಕವಾಗಿ ಶಾಂತಿಯುತವಾದ ಜೀವನವನ್ನು ಸಾಗಿಸುತ್ತಿದ್ದಾರೆ. ವಿಭಿನ್ನ ಸಂಸ್ಕೃತಿ ಜನರು ಜೊತೆಯಾಗಿಯೇ ವಾಸಿಸುತ್ತಿರುವುದರಿಂದ ಭಾರತೀಯ ಸಮಾಜವನ್ನು ಬಹುರೂಪಿ ಸಮಾಜ ಎಂದು ವರ್ಣಿಸುವುದುಂಟು. ನೋಡಿ, ನಮ್ಮ ಭಾರತೀಯ ಸಮಾಜ ಹಲವಾರು ಮತಗಳ, ಪಂಥಗಳ, ಪಂಗಡಗಳ, ಪ್ರಾಂತಗಳ, ಭಾಷೆಗಳ ಒಂದು ವೈವಿಧ್ಯತೆ ಹೊಂದಿದೆ. ಇಷ್ಟೆಲ್ಲ ವೈವಿಧ್ಯತೆ ನಮ್ಮ ಸಮಾಜ ಅಂದರೆ ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದರೂ ಜನರು ಬಹುತೇಕವಾಗಿ ಶಾಂತಿಯುತವಾದ, ಅಂದರೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು, ತಮ್ಮ ಧರ್ಮಗಳನ್ನು, ತಮ್ಮ ಮತಗಳನ್ನು, ತಮ್ಮ ಪಂಥಗಳನ್ನು, ತಮ್ಮ ಜಾತಿಗಳನ್ನ ಪಕ್ಕಕ್ಕಿಟ್ಟು ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅನ್ನುವಂಥ ನಿಟ್ಟಿನಲ್ಲಿ ಶಾಂತಿಯುತವಾಗಿರತಕ್ಕಂಥ ಜೀವನವನ್ನು ಸಾಗಿಸುತ್ತಿದ್ದಾರೆ. ವಿಭಿನ್ನ ಸಂಸ್ಕೃತಿ ಜನರು ಜೊತೆಯಾಗಿಯೇ ವಾಸಿಸುತ್ತಿರುವುದರಿಂದ, ಜೀವನವನ್ನು ನಡೆಸುತ್ತಿರುವುದರಿಂದ, ಜೀವನವನ್ನು ಸಾಗಿಸುತ್ತಿರುವುದರಿಂದ ಭಾರತೀಯ ಸಮಾಜವನ್ನು ಬಹುರೂಪಿ ಸಮಾಜ ಎಂದು ವರ್ಣಿಸುವುದುಂಟು. ಯಾಕೆ ನಾವು ಭಾರತೀಯ ಸಮಾಜವನ್ನು ಬಹುರೂಪಿ ಸಮಾಜ ಅಂತ ವರ್ಣಿಸ್ತೀವಂದ್ರೆ, ಇಲ್ಲಿ ಭಾರತೀಯ ಸಮಾಜದಲ್ಲಿ ಒಂದಕ್ಕಿಂತಲೂ ಹೆಚ್ಚು ಉಪ ಸಂಸ್ಕೃತಿಗಳು ಇರುವುದರಿಂದ ನಾವು ಭಾರತೀಯ ಸಮಾಜವನ್ನು ಬಹುರೂಪಿ ಸಮಾಜ ಅಂತ ನಾವು ಕರಿತೀವಿ ಅಥವಾ ವರ್ಣಿಸ್ತೀವಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇಂತಹ ಪರಂಪರೆಯನ್ನು ಹೊಂದಿರುವಂಥ ಭಾರತವನ್ನು ಜಗತ್ತಿನ ಸೂಕ್ಷ್ಮ ರೂಪ ಎಂದು ಕರೆಯಲಾಗಿದೆ. ಭಾರತೀಯ ಸಮಾಜವು ಏಕರೂಪತೆಗಿಂತ ಬಹುರೂಪತೆಯನ್ನು ಹೊಂದಿರುವುದರಿಂದ ಇತ್ತೀಚಿನ ದಿನಮಾನಗಳಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಹಲವಾರು ಅಂಶಗಳು ಅಡ್ಡಿಯುಂಟು ಮಾಡುತ್ತಲಿವೆ. ಆದರೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಹಲವಾರು ಪ್ರಯತ್ನಗಳು ಕೂಡ ನಡೆದಿವೆ. ನೋಡಿ, ನಮ್ಮ ಭಾರತೀಯ ಸಮಾಜವನ್ನು ಬಹುರೂಪಿ ಸಮಾಜ ಅಂತ ಕರಿತೀವಿ. ಇಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ, ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿರುವಂಥ ನಮ್ಮ ಸಮಾಜವನ್ನು ಅಥವಾ ನಮ್ಮ ಭಾರತವನ್ನು ಜಗತ್ತಿನ ಸೂಕ್ಷ್ಮ ರೂಪ ಅಂತ ನಾವು ಕರಿತೀವಿ. ಯಾಕಂದ್ರೆ ಜಗತ್ತಿನಾದ್ಯಂತಿರುವಂಥ ಎಲ್ಲ ಧರ್ಮಗಳ, ಮತ ಪಂಥಗಳ, ಪಂಗಡಗಳ ಹಾಗೂ ಜನಾಂಗೀಯ ಸಮೂಹಗಳು ಅವುಗಳ ಜೀವನ ಕ್ರಮಗಳನ್ನು ಒಳಗೊಂಡಂಥ ಜನರನ್ನು ಇದು ಒಳಗೊಂಡಿರುವುದರಿಂದ ನಾವು ಭಾರತವನ್ನು ಇಲ್ಲವೇ ಭಾರತೀಯ ಸಮಾಜವನ್ನು ಜಗತ್ತಿನ ಸೂಕ್ಷ್ಮ ರೂಪ ಅಂತ ನಾವು ಕರಿತೀವಿ. ನಾವು ನೀವೆಲ್ಲರೂ ವಾಸಿಸುವಂತೆ ಈ ಭಾರತೀಯ ಸಮಾಜವು ಏಕರೂಪತೆಗಿಂತ ಬಹುರೂಪತೆಯನ್ನು ಹೊಂದಿರುವುದರಿಂದ ಪ್ರಚಲಿತ ದಿನಮಾನಗಳಲ್ಲಿ ಅಥವಾ ಇತ್ತೀಚಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಸಮಗ್ರತೆ ಅಥವಾ ಐಕ್ಯತೆಯನ್ನು ಸಾಧಿಸಲು ಹಲವಾರು ಅಂಶಗಳು ಇವತ್ತೇನು ಸವಾಲಾಗಿ ನಿಂತಿವೆ ಅಥವಾ ಅಡ್ಡಿಯುಂಟು ಮಾಡುತ್ತಲಿವೆ. ಯಾವುವು? ಕೋಮುವಾದ, ಪ್ರಾಂತೀಯವಾದ, ಭಾಷಾವಾದ, ಜನಾಂಗೀಯವಾದ, ಇನ್ನು ಅನೇಕ ಅಂಶಗಳು ಕೂಡ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಅಡ್ಡಿಯುಂಟು ಮಾಡ್ತಾವೆ ಅಥವಾ ಸವಾಲಾಗಿ ಪರಿಣಮಿಸಿವೆ ಎಂಬುದನ್ನು ನಾವು ಮರೆಯುವಂತಿಲ್ಲ. ಆದರೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದೇವೆ. ಕೇಂದ್ರ ಸರ್ಕಾರ, ಆಯಾ ರಾಜ್ಯ ಸರ್ಕಾರಗಳು ಕೂಡ ಒಂದು ರಾಷ್ಟ್ರೀಯ ಐಕ್ಯತೆಯನ್ನು, ಸಮಗ್ರತೆಯನ್ನು ಸಾಧಿಸಲು ಬೇಕಾಗಿರ್ತಕ್ಕಂಥ ಹಲವಾರು ಕ್ರಮಗಳನ್ನು ಕೂಡ ಸರ್ಕಾರೇತರ ಸಂಘಟನೆಗಳು ಕೂಡ ಮಾಡುತ್ತಲಿವೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯುವ ಹಾಗಿಲ್ಲ ವಿದ್ಯಾರ್ಥಿಗಳು. ಇದು ನಮ್ಮ ಭಾರತೀಯ ಸಮಾಜದ ನಿರ್ಮಾಣ ಅಥವಾ ಸಂರಚನೆಯ ಕುರಿತು ಒಂದು ಸಣ್ಣ ಪೀಠಿಕೆ ಅಥವಾ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಈಗ ಬಹುವಿಧದ ಸಮಾಜದ ಉಗಮ, ಎಮರ್ಜೆನ್ಸ್ ಆಫ್ ಪ್ಲೂರಿಸ್ಟಿಕ್ ಸೊಸೈಟಿ. ಹಾಗಾದರೆ ಭಾರತೀಯ ಸಮಾಜ ಬಹುವಿಧ ಸಮಾಜವಾಗಿ ಹೇಗೆ ಉಗಮವಾಯಿತು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಈ ಬಹುವಿಧ ಸಮಾಜದ ಉಗಮದ ಕುರಿತಂತೆ ಒಂದಿಷ್ಟು ಪರಿಚಯ ಅಥವಾ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ನಾವಿಲ್ಲಿ ನಿಮಗೆ ಕೊಡಮಾಡುವಂಥ ಪ್ರಯತ್ನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಸಂಕೀರ್ಣ ಸ್ವರೂಪದ ಸಾಮಾಜಿಕ ಸಂರಚನೆಯನ್ನು ಹೊಂದಿರುವ ಭಾರತೀಯ ಸಮಾಜವು ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಸುದೀರ್ಘ ಕಾಲಾವಧಿಯಲ್ಲಿ ವಿಭಿನ್ನ ಜನಾಂಗೀಯ ಮೂಲಗಳು ಹಾಗೂ ಭಾಷಾ ಕುಟುಂಬಗಳಿಗೆ ಸೇರಿದ
ಅನೇಕರು ಆಕ್ರಮಣಕಾರರಾಗಿ ವಲಸಿಗರಾಗಿ ಭಾರತಕ್ಕೆ ಬಂದರಲ್ಲದೆ ಹಾಗೆ ಬಂದವರು ಇಲ್ಲಿಯೇ ನೆಲೆ ನಿಂತು ಭಾರತೀಯ ವೈವಿಧ್ಯತೆಗೆ, ಸಮೃದ್ಧಿಗೆ ಹಾಗೂ ಕ್ರಿಯಾಶೀಲತೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೂಡ ನೀಡಿದರು. ಭಾರತೀಯ ಸಮಾಜದ ಏನಿದೆಯಲ್ಲ ಸಂಕೀರ್ಣ ಸ್ವರೂಪದ ಸಾಮಾಜಿಕ ಸಂರಚನೆಯನ್ನು ಹೊಂದಿದೆ. ಇವತ್ತು ನಮ್ಮಲ್ಲಿ ಅನೇಕ ಮತಗಳು, ಪಂಥಗಳು, ಪಂಗಡಗಳು ಹಾಗೂ ಸುಮಾರು 4,000ಕ್ಕಿಂತ ಹೆಚ್ಚು ಜಾತಿ ಉಪಜಾತಿಗಳು ಇರುವುದರಿಂದ ನಮ್ಮ ಸಮಾಜ ಸಂಕೀರ್ಣ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ಹೇಳ್ತೀವಿ. ಅಂಥ ಸಂಕೀರ್ಣ ಸ್ವರೂಪದ ಸಾಮಾಜಿಕ ಸಂರಚನೆ ಹೊಂದಿರುವ ಭಾರತೀಯ ಸಮಾಜಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಅನ್ನುವುದು ಹಲವರ ಒಂದು ಅಭಿಮತ ವಿದ್ಯಾರ್ಥಿಗಳಿಗೆ. ಈ 5,000 ವರ್ಷಗಳ ಸುದೀರ್ಘ ಕಾಲಾವಧಿಯಲ್ಲಿ ನಮ್ಮ ಭಾರತೀಯ ಸಮಾಜಕ್ಕೆ ಇರುವಂಥ 5,000 ವರ್ಷಗಳ ಸುದೀರ್ಘ ಕಾಲಾವಧಿಯಲ್ಲಿ ವಿಭಿನ್ನ ಜನಾಂಗೀಯ ಮೂಲಗಳು ಹಾಗೂ ಭಾಷಾ ಕುಟುಂಬಗಳಿಗೆ ಸೇರಿದ ಅನೇಕರು, ಅವರು ನಿಗ್ರಿಟುಗಳಾಗಿರ್ಬೋದು, ಪ್ರೊಸ್ಟಾಸ್ಟಲರಾಗಿರ್ಬೋದು, ಮಂಗಳರಾಗಿರ್ಬೋದು, ನಾರ್ಡಿಕರಾಗಿರ್ಬೋದು, ಪಾಶ್ಚಾತ್ಯ ಬ್ರಾಕಿ ಸೇಪಾಲರಾಗಿರ್ಬೋದು, ಹೂನರಾಗಿರ್ಬೋದು, ಯವನರಾಗಿರ್ಬೋದು, ಇನ್ನು ಅನೇಕ ಜನ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಕೆಲವರು ಆಕ್ರಮಣಕಾರರಾಗಿ ಇನ್ನು ಕೆಲವರೇನು ವಲಸಿಗರಾಗಿ ಭಾರತಕ್ಕೆ ಬಂದರು. ಭಾರತಕ್ಕೆ ಬರೋದಷ್ಟೇ ಅಲ್ಲ, ಬಂದವರು ಇಲ್ಲಿಯೇ ಏನು ಮಾಡಿದರು, ನೆಲ್ಲಿಂತರು. ನೆಲ್ಲುವುದಷ್ಟೇ ಅಲ್ಲ, ನಮ್ಮ ಭಾರತೀಯ ಸಮಾಜ ವೈವಿಧ್ಯತೆಗೆ ಹೆಸರಾದ ಒಂದು ಸಮಾಜ ಅಂತ ಹೇಳ್ತೀವಲ್ಲ, ಅಂಥ ಭಾರತೀಯ ವೈವಿಧ್ಯತೆಗೆ ಮತ್ತು ಭಾರತದ ಸಮೃದ್ಧತೆಗೆ ಹಾಗೂ ಕ್ರಿಯಾಶೀಲತೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೂಡ ಅವರೆಲ್ಲರೂ ನೀಡಿದರು ಅನ್ನೋದು ಬಹಳ ಮಹತ್ವದ ಒಂದು ವಿಚಾರವಾಗಿದೆ ವಿದ್ಯಾರ್ಥಿಗಳು. ಭಾರತೀಯ ಸಮಾಜವು ಬಹುರೂಪತೆಗೆ ಹೆಸರಾದ ಒಂದು ದೇಶ. ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಯು ಏಕರೂಪತೆಗಿಂತಲೂ ಬಹುರೂಪತೆಯನ್ನು ಹೊಂದಿದೆ. ಅಂದರೆ ಸಮಕಾಲೀನ ಭಾರತದಲ್ಲಿ ಸಾಮಾಜಿಕ ವಿಕಾಸದ ವಿಭಿನ್ನ ಹಂತಗಳು ಒಟ್ಟಾಗಿಯೇ ಅಸ್ತಿತ್ವದಲ್ಲಿವೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಸಮಾಜ ಬಹುರೂಪತೆಗೆ ಹೆಸರಾದಂಥ ಒಂದು ಸಮಾಜ ಅಥವಾ ಒಂದು ದೇಶವಾಗಿದೆ. ಭಾರತೀಯ ಸಮಾಜ ಒಂದು ಸಂಸ್ಕೃತಿ ಏನಿದೆಯಲ್ಲ, ಏಕರೂಪತೆಗಿಂತಲೂ ಬಹುರೂಪತೆಯನ್ನು ಇದು ಒಳಗೊಂಡಿದೆ. ಅಂದರೆ ಸಮಕಾಲೀನ ಅಂದರೆ ಪ್ರಚಲಿತ ಭಾರತದಲ್ಲಿ ಸಾಮಾಜಿಕ ವಿಕಾಸದ ವಿಭಿನ್ನ ಹಂತಗಳು ಒಟ್ಟಾಗಿಯೇ ಅಸ್ತಿತ್ವದಲ್ಲಿವೆ. ವಿದ್ಯಾರ್ಥಿಗಳೇ, ಸುಮಾರು 5,000 ವರ್ಷಗಳ ಇತಿಹಾಸ ಅಂತ ಹೇಳ್ತೀವಿ. ಅದರ ಆಚೆಯೂ ಕೂಡ ಅನೇಕ ಕಾಲಘಟ್ಟದಲ್ಲೂ ಕೂಡ ಜನಜೀವನ ಇತ್ತು. ಆ ಜನಜೀವನವೂ ಕೂಡ ಒಂದು ರೀತಿಯ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಆಚರಿಸಿತ್ತು ಅನ್ನೋದು ನಮಗೆ ಇತಿಹಾಸದ ಪುಟಗಳಿಂದ ತಿಳಿದು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಅಂಥ ಸಾಮಾಜಿಕ ವಿಕಾಸದ ವಿಭಿನ್ನ ಹಂತಗಳು ಒಟ್ಟಾಗಿಯೇ ಏನು ಇಲ್ಲಿ ಅಸ್ತಿತ್ವದಲ್ಲಿವೆ. ಅಂದರೆ ನಾಗರಿಕ ಪೂರ್ವ ಬೇಟೆಗಾರರು, ಆಹಾರ ಸಂಗ್ರಹಕಾರರು, ಸಂಚಾರಿ ಬೇಸಾಯಗಾರರು, ವಿವಿಧ ಪ್ರಕಾರಗಳ ಅಲೆಮಾರಿಗಳು, ಕುರಿ, ಮೇಕೆ, ಎಮ್ಮೆ, ಹಸುಗಳು, ಪಶುಸಂಗೋಪಕರು, ಅಲೆಮಾರಿ ವ್ಯಾಪಾರಿಗಳು, ಕುಶಲಕರ್ಮಿಗಳು, ನೆಲ್ಲಿಂತ ಕೃಷಿಕರು, ಕುಶಲಕರ್ಮಿಗಳು, ಭೂಮಿಯ ಒಡೆತನವನ್ನು ಹೊಂದಿದವರು ಮತ್ತು ಪ್ರಾಚೀನ ವಂಶಾವಳಿಗೆ ಸೇರಿದ ಕುಲರು ಎಲ್ಲರೂ ಒಟ್ಟೊಟ್ಟಿಗೆ ಭಾರತೀಯ ಸಮಾಜದಲ್ಲಿ ಜೀವಿಸ್ತಾ ಇದ್ದಾರೆ ವಿದ್ಯಾರ್ಥಿ. ಅಂದರೆ ಇಲ್ಲಿ ನಾಗರಿಕ ಪೂರ್ವ ಬೇಟೆಗಾರರನ್ನು ನಾವು ನಾಗರಿಕ ಜೀವನವನ್ನು ಅಳವಡಿಸಿಕೊಳ್ಳುವ ಪೂರ್ವದಲ್ಲಿ ಹೇಗಿದ್ದೀವಲ್ಲ, ಹಾಗೆಯೇ ಕೂಡ ಇಂದಿಗೂ ಅನೇಕ ಜನರು ಅದೇ ರೀತಿಯಾಗಿರ್ತಕ್ಕಂಥ ಜೀವನ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ಉದಾಹರಣೆಗಾಗಿ ನಾವು ಇವತ್ತು ದಕ್ಷಿಣ ವಲಯದಲ್ಲಿ ಬರುವಂಥ ಅಂಡಮಾನ್ ನಿಕೋಬಾರ್ ದ್ವೀಪ ದೇಶಗಳಲ್ಲಿ ಬರುವಂಥ ಕಾರ್ ನಿಕೋಬಾರ್ ಮತ್ತು ಮಹಾ ನಿಕೋಬಾರ್ ಎನ್ನುವಂಥ ದ್ವೀಪ ಪ್ರದೇಶಗಳಿರ್ತಕ್ಕಂಥ ಬುಡಕಟ್ಟುಗಳು, ಜರಬಾ ಎನ್ನುವಂಥ ಬುಡಕಟ್ಟುಗಳು ಅನೇಕರು ಇಂದಿಗೂ ಕೂಡ ಅನಾಗರಿಕವಾದ ರೀತಿಯಲ್ಲಿ, ಅಂದರೆ ಮೈ ಮೇಲೆ ಯಾವುದೇ ಬಟ್ಟೆ ಬರೆಗಳನ್ನು ಧರಿಸಿಕೊಳ್ಳದನೆ ಪ್ರಾಣಿಗಳನ್ನ ಬೇಟೆಯಾಡಿ ಪ್ರಾಣಿಗಳ ಹಸಿ ಮಾಂಸವನ್ನು, ಪ್ರಾಣಿಗಳ ಮಾಂಸವನ್ನು ಬೇಯಿಸಿ ತಿನ್ನುವಂಥ ಜನಸಮೂಹವೂ ಕೂಡ ನಮ್ಮ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿರುವುದು ನಾವು ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಆಹಾರ ಸಂಗ್ರಹಕಾರರು ಗಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು, ಜೇನನ್ನು ಸಂಗ್ರಹಿಸುವುದರ ಮೂಲಕ ಆ ಸಂಗ್ರಹಣೆ ಮೂಲಕವಾಗಿ ತಮ್ಮ ಜೀವನವನ್ನು ಸಾಗಿಸುವಂಥ ಅನೇಕ ಬುಡಕಟ್ಟುಗಳ ಜನರೂ ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ಇರುವುದನ್ನು ನಾವು ಕಾಣಬಹುದಾಗಿದೆ. ಸಂಚಾರಿ ಬೇಸಾಯಗಾರರು ಅಂದರೆ ಕೃಷಿಕರು ಸ್ಥಿರವಾದ ನೆಲೆಯಲ್ಲಿ ನೆಲೆಯಿಲ್ಲದೆ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗುವುದರ ಮೂಲಕ ಆ ಪ್ರದೇಶಗಳಲ್ಲಿ ಕೃಷಿಯನ್ನು ಇಲ್ಲವೇ ವ್ಯವಸಾಯವನ್ನು ಮಾಡುವುದರ ಮೂಲಕ ಜೀವನವನ್ನು ಸಾಗಿಸುವಂಥ ಜನರೂ ಕೂಡ ನಮ್ಮ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವುದನ್ನು ನಾವು ಕಾಣಬಹುದಾಗಿದೆ.
ವಿವಿಧ ಪ್ರಕಾರಗಳ ಅಲಿಮಾರಿಗಳು ಅಂದರೆ ಒಂದು ನೆಲೆಯಲ್ಲಿ ಒಂದು ನಿರ್ದಿಷ್ಟ ಒಂದು ಸ್ಥಳದಲ್ಲಿ ನೆಲ್ಲದೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನೆಲೆ ನಿಲ್ಲುವುದರ ಮೂಲಕ ತಮ್ಮ ಜೀವನವನ್ನು ಸಾಗಿಸುವಂಥ ಅಲಿಮಾರಿಗಳೂ ಕೂಡ ನಮ್ಮ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿನೂ ಕಂಡು ಬರ್ತಾ ಇದ್ದಾರೆ. ಅಂಥವ್ರು ಯಾರದರ ಕುರಿ, ಮೇಕೆ, ಎಮ್ಮೆ, ಹಸುಗಳು, ಪಶುಸಂಗೋಪಕರು, ಅಲಿಮಾರಿ ವ್ಯಾಪಾರಿಗಳು, ಕುಶಲಕರ್ಮಿಗಳು, ಜೊತೆಗೆ ನೆಲ್ಲಿಂತ ಕೃಷಿಕರು ನಿರ್ದಿಷ್ಟವಾದ ನೆಲೆಯಲ್ಲಿ ನಿಂತುಕೊಳ್ಳೋದ್ರ ಮೂಲಕ ಆ ನೆಲೆಯಲ್ಲಿಯೇ ಒಂದು ಕೃಷಿಯನ್ನು ಜೀವನದ ಏಕಮೇವ ಮಾರ್ಗವನ್ನಾಗಿ ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥ ಕೃಷಿಕರೂ ಕೂಡ ಇರುವುದನ್ನು, ಜೊತೆಗೆ ಕುಶಲಕರ್ಮಿಗಳು ಕಮ್ಮಾರಾಗಿರ್ಬೋದು, ಬಡಿಗ ಆಗಿರ್ಬೋದು, ಚಮ್ಮಾರಾಗಿರ್ಬೋದು, ಇನ್ನು ಅನೇಕ ಜನ ಕುಶಲಕರ್ಮಿಗಳು, ಜೊತೆಗೆ ಭೂಮಿಯ ಒಡೆತನವನ್ನು ಹೊಂದಿದವರು ಅಂದ್ರೆ ನಾವು ಜಮೀನುದಾರ ಅಂತೀವಿ, ದೇಸಾಯಿಗಳು ಅಂತೀವಿ. ಜೊತೆಗೆ ಸಾಕಷ್ಟು ಭೂಮಿ ಸೀಮೆಗಳ ಮೇಲೆ ಒಡೆತನ ಹೊಂದಿರತಕ್ಕಂಥ ಶ್ರೀಮಂತ ಜನರು ಕೂಡ ಇಲ್ಲಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಪ್ರಾಚೀನ ವಂಶಾವಳಿಗೆ ಸೇರಿದ ಕುಲೀನರು ಅಂದ್ರೆ ಶ್ರೀಮಂತ ಜನರು ಕೂಡ ಒಟ್ಟೊಟ್ಟಿಗೆ ಇಲ್ಲಿರು ನೆಲೆಸಿದ್ದಾರೆ ಅಥವಾ ಜೀವಿಸುತ್ತಿದ್ದಾರೆ ಅನ್ನೋ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಗತ್ತಿನ ಬಹುತೇಕ ಪ್ರಮುಖ ಧರ್ಮಗಳು ಅಂದರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಪಾರ್ಸಿ ಧರ್ಮ, ಯಹೂದಿ ಧರ್ಮ ಮೊದಲಾದ ಧರ್ಮಗಳನ್ನು ಅನುಸರಿಸುವ ಮೊದಲಾದ ಧರ್ಮಗಳ ಅನುಯಾಯಿಗಳೂ ಕೂಡ ಭಾರತದಲ್ಲಿ ಕಂಡು ಬರ್ತಾರೆ. ಈ ಧರ್ಮಗಳಲ್ಲದೆ ನಂಬಿಕೆ ಮತ್ತು ತತ್ವಾಚರಣೆಗಳಲ್ಲಿ ಭಿನ್ನತೆಯನ್ನು ಹೊಂದಿರುವ ವಿವಿಧ ಪಂಥಗಳು ಕೂಡ ಇವೆ. ಹೇಳಿದ್ವಲ್ಲ, ನಿಮಗಾಗಲೇ ನಾವು ಹೇಳಿದ್ದೀವಿ, ಅನೇಕ ಧರ್ಮಗಳಲ್ಲಿ ಅನೇಕ ಪಂಥಗಳಿವೆ. ಆ ಪಂಥಗಳ ಅಷ್ಟೇ ಅಲ್ಲ, ಆ ಪಂಥಗಳಿಗೆ ಸಂಬಂಧಿಸಿದಂಥ ನಂಬಿಕೆ ಮತ್ತು ಆಚರಣೆಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಜನರೂ ಕೂಡ ಈ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿರೋದು ನಾವು ಕಾಣಬಹುದಾಗಿದೆ. ಇದರೊಂದಿಗೆ ಶೈಕ್ಷಣಿಕ, ಆಡಳಿತಾತ್ಮಕ, ಕೈಗಾರಿಕಾ ಮತ್ತು ವೈಜ್ಞಾನಿಕ ತಜ್ಞರನ್ನು ಸೇರ್ಪಡೆಗೊಳಿಸಿದಲ್ಲಿ ನಮಗೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಗಳೆಲ್ಲೂ ಕೂಡ ಒಟ್ಟೊಟ್ಟಿಗೆ ಇರುವುದು ಕೂಡ ಗೋಚರವಾಗುತ್ತದೆ. ಭಾರತೀಯ ಸಮಾಜವು ತನ್ನ ವಿಕಾಸದ ಹಾದಿಯಲ್ಲಿ ವೈವಿಧ್ಯತೆಯ ಶಾಶ್ವತ ನಮೂನೆಗಳ ಸಮ್ಮಿಶ್ರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದೆ ಎಂದರೆ ತಪ್ಪಾಗಲಿಕ್ಕೆ. ನೋಡಿ ವಿದ್ಯಾರ್ಥಿಗಳು, ನಾವೆಲ್ಲ ಹೇಳಿದ್ದೀವಿ, ಈ ಮತಪಂಥಗಳ ಧರ್ಮಗಳ ಜನರು ಜೊತೆಗೆ ಮತಪಂಥಗಳ ವೈವಿಧ್ಯತೆಯ ಜೀವನ ಕ್ರಮವನ್ನು ಅನುಸರಿಸುವಂಥ ಜನರೊಂದಿಗೆ ನಾವು ಶೈಕ್ಷಣಿಕ, ಆಡಳಿತಾತ್ಮಕ, ಕೈಗಾರಿಕಾ ಮತ್ತು ವೈಜ್ಞಾನಿಕ ತಜ್ಞರನ್ನು ನಾವು ಇದ್ರಾಗ ಏನಾದರೂ ಕೂಡ ಸೇರ್ಪಡೆ ಮಾಡಿದ್ದೀವಿ ಅಂದರೆ ನಮಗ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಲ್ಲೂ ಕೂಡ ಒಟ್ಟೊಟ್ಟಾಗಿ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿರುವುದು ನಮಗೆ ಗೋಚರವಾಗುತ್ತದೆ ಅಥವಾ ಕಂಡು ಬರುತ್ತದೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಭಾರತೀಯ ಸಮಾಜವು ತನ್ನ ವಿಕಾಸದ ಹಾದಿಯಲ್ಲಿ ವೈವಿಧ್ಯತೆಯ ಶಾಶ್ವತ ನಮೂನೆಗಳ ಅಥವಾ ಪ್ರಕಾರಗಳ ಸಮ್ಮಿಶ್ರಣದ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಸಮಾಜದ ಮೂಲ ನಿವಾಸಿಗಳನ್ನು ಗುರುತಿಸುವುದು ತುಂಬ ಕಠಿಣವಾದ ಕಾರ್ಯ ಅಥವಾ ಕೆಲಸವಾಗಿದೆ. ಭಾರತದಲ್ಲಿ ಎರಡನೆಯ ಹಿಮ ವರ್ಷದ ಅವಧಿಯಲ್ಲಿ ಅಂದರೆ ಕ್ರಿಸ್ತಕ ಪೂರ್ವ 4 ಲಕ್ಷದಿಂದ 2 ಲಕ್ಷಗಳ ವರ್ಷಗಳ ಅವಧಿಯಲ್ಲಿ ಪ್ರಾರಂಭಿಕ ಮಾನವನ ಚಟುವಟಿಕೆಗಳು ಕಂಡು ಬಂದಿವೆ ಎನ್ನಲಾಗಿದೆ. ಹಾಗಾದ್ರೆ ನಮ್ಮ ಭಾರತೀಯ ಸಮಾಜದ ಅಥವಾ ಭಾರತದ ಮೂಲ ನಿವಾಸಿಗಳು ಯಾರನ್ನು ನಾವು ಮೂಲ ನಿವಾಸಿಗಳು ಅಂತ ಗುರುತಿಸಬೇಕು ಅನ್ನೋದೈತಲ್ಲ, ಬಹಳ ಕಠಿಣಕರವಾಗಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಕೆಲಸ ಅಥವಾ ಕಾರ್ಯವಾಗಿದೆ. ಭಾರತದಲ್ಲಿ 2ನೇ ಹಿಮ ವರ್ಷದ ಅವಧಿಯಲ್ಲಿ ಅಂದರೆ ಕ್ರಿಸ್ತಕ ಪೂರ್ವ, ವಿದ್ಯಾರ್ಥಿಗಳು ಇವತ್ತು ನಾವು ಕ್ರಿಸ್ತಕ ಪೂರ್ವ ಅಂತ ಪದ ಬಳಕೆ ಮಾಡ್ತೀವಿ, ತಾವು ಇತಿಹಾಸವನ್ನು ಅಧ್ಯಯನ ಕೂಡ ಮಾಡ್ತೀರಿ. ಆ ಇತಿಹಾಸದಲ್ಲಿ ಇವತ್ತು ಕ್ರಿಸ್ತ ಪೂರ್ವ ಎನ್ನುವುದರ ಬದಲಾಗಿ ಸಾಮಾನ್ಯ ಶಕ ಪೂರ್ವ ಅನ್ನುವ ಪದ ಅಥವಾ ಪರಿಕಲ್ಪನೆಯನ್ನು ಕೂಡ ಬಳಸಲಾಗ್ತಾ ಇದೆ. ಆ ಸಾಮಾನ್ಯ ಶಕ ಪೂರ್ವ 4 ಲಕ್ಷದಿಂದ ಸಾಮಾನ್ಯ ಶಕ ಪೂರ್ವ 2 ಲಕ್ಷಗಳ ವರ್ಷಗಳ ಅವಧಿಯಲ್ಲಿ ಮಾನವನ ಪ್ರಾರಂಭಿಕ ಚಟುವಟಿಕೆಗಳು ಕೂಡ ನಮ್ಮ ದೇಶದ ಗಡಿಗೋಡೆಗಳ ವ್ಯಾಪ್ತಿಯಲ್ಲಿ ಕಂಡು ಬಂದಿವೆ ಎನ್ನುವುದು ಇತಿಹಾಸಕಾರ ಒಂದು ಅಭಿಮತವಾಗಿದೆ ವಿದ್ಯಾರ್ಥಿಗಳೇ. ಈ ಕಾಲಾವಧಿಯಲ್ಲಿ ಅಂದರೆ ಸಾಮಾನ್ಯ ಶಕ ಪೂರ್ವ 4 ವರ್ಷದಿಂದ ಸಾಮಾನ್ಯ ಶಕ ಪೂರ್ವ 2 ಲಕ್ಷ ವರ್ಷಗಳ ಅವಧಿಯಲ್ಲಿ ಜನ ಆ ಕಲ್ಲಿನಿಂದ ತಯಾರಿಸಿದ ಉಪಕರಣಗಳನ್ನು ಬಳಸ್ತಾ ಇದ್ರು. ಅಲ್ಲದೆ
ದೇಶದ ವಿವಿಧ ಭಾಗಗಳಲ್ಲಿನ ಗುಹಾ ಚಿತ್ರಗಳು ಆ ಕಾಲದ ಜನಜೀವನ, ಅವರ ಪರಿಸರ, ಸೌಂದರ್ಯೋಪಾಯದ ತುಡಿತ, ಕ್ರಿಯಾಶೀಲತೆ ಹಾಗೂ ದೈವಿಕ ಚಿಂತನೆ ಮೊದಲಾದವುಗಳನ್ನು ಅವು ಬಿಂಬಿಸುತ್ತವೆ. ಮರಣ ಹೊಂದಿದವರಿಗಾಗಿ ಸ್ಮಾರಕ ರೂಪದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಕಟ್ಟಡ ಮತ್ತು ಪ್ರತಿಮೆಗಳಿಂದ ನಮಗೆ ತಿಳಿದು ಬರೋದೇನೆಂದ್ರೆ ಆ ಕಾಲಘಟ್ಟದಲ್ಲಿ ಕಬ್ಬಿಣ, ಕಂಚು ಮತ್ತು ಚಿನ್ನ ಮೊದಲಾದ ಲೋಹಗಳ ಬಳಕೆ ಇತ್ತು ಎಂಬುದರ ಒಂದು ಸೂಚಕಗಳಾಗಿವೆ. ನೋಡಿ ವಿದ್ಯಾರ್ಥಿಗಳೇ, ಸಾಮಾನ್ಯ ಶಕ ಪೂರ್ವ 4,00,000ದಿಂದ ಸಾಮಾನ್ಯ ಶಕ ಪೂರ್ವ 2,00,000 ವರ್ಷಗಳ ಕಾಲಾವಧಿಯಲ್ಲಿ ಆಗಿನ ಜನರು ಏನು ಮಾಡ್ತಾ ಇದ್ದಂದ್ರೆ ಕಲ್ಲಿನಿಂದ ತಯಾರಿಸಿದ ಇಲ್ಲವೇ ನಿರ್ಮಿಸಿದ ಉಪಕರಣಗಳನ್ನು ಬಳಸ್ತಾ ಇದ್ರು ಅಂತ ನಮಗೆ ಗೊತ್ತು. ಅಲ್ಲದೆ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿನ ಗುಹಾ ಚಿತ್ರಗಳು ಅದರ ಗುಹೆಗಳಲ್ಲಿ ಆಗಿನ ಜನ ಆ ಕಲ್ಲಿನಿಂದಲೂ ಮತ್ಯಾವುದಿಂದಲೂ ಏನು ಕೆಲವೊಂದಿಷ್ಟೇನು ಚಿತ್ರಗಳನ್ನ ಬಿಡಿಸಿದ್ದಾರೆ. ಆ ಚಿತ್ರಗಳು ಕೂಡ ಇಂದಿಗೂ ನಮಗೇನು ನೋಡಲಿಕ್ಕೆ ಲಭ್ಯವಾಗ್ತಾ ಇವೆ. ಆ ಗುಹಾ ಚಿತ್ರಗಳಿಂದಾಗಿ ಆ ಕಾಲದ ಜನ ಜೀವನ ಕ್ರಮ ಹೇಗಿತ್ತು, ಯಾವ ರೀತಿ ಜೀವಿಸ್ತಾ ಇದ್ರು, ಆ ಜೀವನ ಕ್ರಮ ಹೇಗೆ ರೂಢಿಸಿಕೊಂಡಿದ್ರು, ಅವರ ಆಚಾರವೇನು, ವಿಚಾರವೇನು, ಉಡುಗೆ ತೊಡುಗೆಗಳೇನು, ಅವರ ನಂಬಿಕೆ ಪದ್ಧತಿ ಪರಂಪರೆಗಳೇನು ಎಂಬುದರ ಅರಿವು ಕೂಡ ಆ ಚಿತ್ರಗಳಿಂದ ನಮಗೇನು ಗೊತ್ತಾಗುತ್ತಾ ಇದೆ. ಜೊತೆಗೆ ಅವರ ಪರಿಸರ, ಆ ಕಾಲಘಟ್ಟದ ಜನರು ಯಾವ ರೀತಿಯಾಗಿರ್ತಕ್ಕಂಥ ಸೌಂದರ್ಯೋಪಾಯದ ತುಡಿತವನ್ನು, ಅಂದರೆ ನಾವು ಇವತ್ತೆಲ್ಲ ಸುಂದರವಾಗಿ ಕಾಣಲಿಕ್ಕಾಗಿ ಏನೆಲ್ಲ ಒಂದು ಸೌಂದರ್ಯವರ್ಧಕ ವಸ್ತುಗಳನ್ನು ಉಪಯೋಗಿಸ್ತೀವೋ ಆ ಕಾಲಘಟ್ಟದಲ್ಲೂ ಕೂಡ ಅವರು ಸೌಂದರ್ಯೋಪಾಯದ ಒಂದು ತುಡಿತವನ್ನು ಹೊಂದಿದ್ರು. ಅದನ್ನು ಇಳಿಸ್ಕೊಳ್ಳಿಕ್ಕೆ ಅನೇಕ ಸೌಂದರ್ಯವರ್ಧಕ ಒಂದು ಸಲಕರಣೆಗಳನ್ನು ಕೂಡ ಅವರು ಬಳಕೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲೂ ಕ್ರಿಯಾಶೀಲರಾಗಿದ್ದರು. ಜೊತೆಗೆ ಅವರಿಗೆ ಒಂದು ಅಗೋಚರ ಶಕ್ತಿಯ ಬಗ್ಗೆ ಅಂದರೆ ದೈವಿಕ ಚಿಂತನೆಯ ಬಗ್ಗೆ ಅವರೊಂದು ಒಲವು ಇತ್ತು. ಈ ನಿಸರ್ಗದಲ್ಲಿ ಜರುಗುವಂಥ ಎಲ್ಲ ಆಗುಹೋಗಳಿಂದ ಯಾವುದೇ ಒಂದು ಶಕ್ತಿಯ ಕೈವಾಡ ಇದೆ ಅನ್ನುವಂಥ ಒಂದು ದೈವಿಕ ಚಿಂತನೆ ಇತ್ತು. ಆ ದೈವಿಕ ಚಿಂತನೆ ಮೂಲಕವಾಗಿ ತಮ್ಮ ಬಂದಿರತಕ್ಕಂಥ ಕಷ್ಟ ಕಾರ್ಪುಣ್ಯಗಳನ್ನು, ಸಮಸ್ಯೆ ಸವಾಲುಗಳನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಅಗೋಚರ ಶಕ್ತಿಗೆ ಏನೋ ಮೊರೆ ಹೋಗ್ತಾ ಇದ್ರು ಅನ್ನೋದು ಕೂಡ ಆ ಆಗುವ ಚಿತ್ರಗಳು ನಮಗೇನು ಬಿಂಬಿಸ್ತಾ ಇವೆ. ಅಷ್ಟೇ ಅಲ್ಲ, ಆ ಕಾಲಘಟ್ಟದಲ್ಲೂ ಕೂಡ ಆ ಮರಣ ಹೊಂದಿದವರಿಗಾಗಿ, ನಿಧನ ಹೊಂದಿದವರಿಗಾಗಿ ಸ್ಮಾರಕದ ರೂಪದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಬೃಹತ್ ಪ್ರಮಾಣದ ಕಟ್ಟಡ ಮತ್ತು ಪ್ರತಿಮೆಗಳಿಗೆ ಏನವರು ಕಬ್ಬಿಣವನ್ನು, ತಾಮ್ರವನ್ನು, ಕಂಚು ಮತ್ತು ಚಿನ್ನವನ್ನು ಆ ಕಾಲಘಟ್ಟದಲ್ಲಿ ಬಳಸ್ತಾ ಇದ್ರು ಅನ್ನೋದು ಕೂಡ ನಮಗೇನು ಗೋಚರವಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಬಹುವಿಧದ ಸಮಾಜದ ಉಗಮದ ಕುರಿತಂತೆ ಒಂದು ಸಣ್ಣ ಪೀಠಿಕೆಯನ್ನು, ಒಂದು ಪರಿಚಯವನ್ನು ನಾನು ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಭಾರತೀಯ ಸಮಾಜದ ಉಗಮ ಹೇಗಾಯಿತು, ಅದು ಬಹುವಿಧದ ಸಮಾಜ ಹೇಗೆ ಉಗಮವಾಯಿತು ಅನ್ನೋದ್ರ ಬಗ್ಗೆ ನಾವು ಮುಂದಿನ ಒಂದು ಅವಧಿ ಒಳಗ ಹಲವಾರು ಅಂಶಗಳ ಆಧಾರದ ಮೇಲೆ ನಮ್ಮ ಸಮಾಜ, ಬಹುವಿಧ ಸಮಾಜ ಹೇಗೆ ರೂಪಿತವಾಯಿತು ಅನ್ನೋದನ್ನು ಕೂಡ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಒಂದು ಬಹುವಿಧದ ಸಮಾಜದ ಉಗಮ ಎನ್ನುವಂಥ ಒಂದು ಉಪಪಠ್ಯಕ್ರಮದಲ್ಲಿ 1 ಅಂಕದ ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಕೇಳಲ್ಪಡ್ತದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಸಾರಿ ಕೂಡ ಏನದು ವಾರ್ಷಿಕ ಪರೀಕ್ಷೆಗೆ ಕೇಳಲ್ಪಟ್ಟಿದೆ. ಅದು ಹಾಗಾದರೆ ಯಾವ ಪ್ರಶ್ನೆ? ಭಾರತವನ್ನು ಬಹುರೂಪಿ ಸಮಾಜ ಎಂದು ಏಕೆ ಕರೆಯಲಾಗುತ್ತದೆ? ಯಾಕೆ ನಮ್ಮ ಭಾರತೀಯ ಸಮಾಜವನ್ನು ಬಹುರೂಪಿ ಸಮಾಜ ಅಂತ ಕರೆಯಲಾಗುತ್ತದೆ ಇರುವಂಥ ಪ್ರಶ್ನೆ ಈಗಾಗಲೇ ವಾರ್ಷಿಕ ಪರೀಕ್ಷೆಗೆ ಹಾಗೂ ಪೂರಕ ಪರೀಕ್ಷೆಗೂ ಕೂಡ ಕೇಳಲ್ಪಟ್ಟಿದೆ. ಇಂಥ ಪ್ರಶ್ನೆ ಕೇಳಲ್ಪಟ್ಟಾಗ ವಿದ್ಯಾರ್ಥಿ ಮಿತ್ರರು ಹೇಗೆ ಉತ್ತರವನ್ನು ಬರೆಯಬೇಕು ಅನ್ನೋದನ್ನು ನಾವಿಲ್ಲಿ ನೋಡುವ ಪ್ರಯತ್ನ. ಭಾರತೀಯ ಸಮಾಜವು ಒಂದಕ್ಕಿಂತಲೂ ಹೆಚ್ಚು ಉಪ ಸಂಸ್ಕೃತಿಗಳನ್ನು ಒಳಗೊಂಡಿರುವುದರಿಂದ ಭಾರತವನ್ನು ಸಾಂಸ್ಕೃತಿಕ ಬಹುರೂಪಿ ಸಮಾಜ ಎಂದು ಕರೆಯಲಾಗುತ್ತದೆ. ನೋಡಿರಿ, ನಮ್ಮ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಅನೇಕ ಮತಗಳ, ಪಂಥಗಳ, ಪಂಗಡಗಳ ಹಾಗೂ ಜಾತಿಗಳ ಜನರಿರುವುದರಿಂದ ಪ್ರತಿಯೊಂದು ಜನಸಮೂಹ ಕೂಡ ತಮ್ಮದಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಭಾರತೀಯ ಸಮಾಜ ಒಂದಕ್ಕಿಂತಲೂ ಹೆಚ್ಚು ಉಪ ಸಂಸ್ಕೃತಿಯನ್ನು ನಾವು ಒಳಗೊಂಡಿರುವುದರಿಂದ ಏನಂತ ಕರಿತೀವಿ? ಭಾರತವನ್ನು ಸಾಂಸ್ಕೃತಿಕ ಬಹುರೂಪಿ ಸಮಾಜ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಇಲ್ಲಿ ಬಹುವಿಧದ ಸಮಾಜ ಹೇಗೆ ಉಗಮ ಆಯಿತು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗಬೇಕಾದ್ರೆ ಮೊದಲು ನಮಗೆ ಗೋಚರವಾಗೋದು, ಕಂಡುಬರೋದು ಭಾರತದ ಜನಾಂಗೀಯ ಸಮೂಹಗಳು, ರೇಷಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ಅಂದರೆ ನಮ್ಮ ಭಾರತೀಯ ಸಮಾಜದಲ್ಲಿ
ಏನು ಜನಸಮೂಹ ಇದೆಯಲ್ಲ, ಆ ಜನಸಮೂಹ ಯಾವ್ಯಾವ ಜನಾಂಗದ ಹಿನ್ನೆಲೆಯನ್ನು ಒಳಗೊಂಡಿದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳುವ ಇಲ್ಲವೇ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳು. ಭಾರತೀಯ ಸಮಾಜದಲ್ಲಿ ವಿವಿಧ ಜನಾಂಗಗಳಿಗೆ ಸೇರಿದ ಜನರು ವಾಸಿಸುತ್ತಿದ್ದಾರೆ. ಇವರೆಲ್ಲರೂ ವಲಸಿಗರಾಗಿ ಇಲ್ಲವೇ ದಾಳಿಕೋರರಾಗಿ ಭಾರತಕ್ಕೆ ಬಂದವರು. ಭಾರತೀಯ ಸಮಾಜವನ್ನು ಇವರೆಲ್ಲರಿಗೂ ಕೂಡ ತನ್ನಲ್ಲಿ ಸ್ಥಾನವನ್ನು ನೀಡಿದೆ. ಆದ್ದರಿಂದಲೇ ಭಾರತವನ್ನು ಮಾನವ ಜನಾಂಗಗಳ ಸಂಗ್ರಹಾಲಯವೆಂದು ಕರೆಯಲಾಗುತ್ತದೆ. ಭಾರತದಲ್ಲಿ ವಾಸಿಸುತ್ತಿರುವ ಜನ ಸಮೂಹದಲ್ಲಿ ಡಾಕ್ಟರ್ BS ಗುಹಾರ್ ಅವರು ಪ್ರಮುಖವಾಗಿ 6 ಜನಾಂಗೀಯ ಸಮೂಹಗಳನ್ನು ಗುರುತಿಸಿದ್ದಾರೆ. ವಿದ್ಯಾರ್ಥಿಗಳೇ, ಭಾರತೀಯ ಸಮಾಜದಲ್ಲಿ ವಿವಿಧ ಜನಾಂಗಗಳಿಗೆ ಸೇರಿದ ಜನರು ವಾಸಿಸ್ತಾ ಇದ್ದಾರೆ ಅಥವಾ ಜೀವಿಸ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ವಲಸಿಗರಾಗಿ ಇಲ್ಲವೇ ದಾಳಿಕೋರರಾಗಿ ಭಾರತಕ್ಕೆ ಬಂದಿದ್ದಾರೆ. ಆ ಭಾರತಕ್ಕೆ ಬಂದಂಥ ವಲಸಿಗರಿಗೆ, ದಾಳಿಕೋರರಿಗೆ ಭಾರತೀಯ ಸಮಾಜವು ಇವರೆಲ್ಲರಿಗೂ ಕೂಡ ಇಲ್ಲಿ ನಿಲ್ಲಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿತು. ಆ ಬೇರೆ ಬೇರೆ ಜನಾಂಗದ ಹಿನ್ನೆಲೆಯ ಜನರು ಭಾರತದಲ್ಲಿ ನೆಲೆಸಿರುವುದರಿಂದ ಭಾರತವನ್ನು ಮಾನವ ಜನಾಂಗಗಳ ಸಂಗ್ರಹಾಲಯವೆಂದು ಕರೆಯಲಾಗುತ್ತದೆ. ನಮ್ಮ ದೇಶದಲ್ಲಿ ನೆಲೆಸಿರುವಂಥ ಅಥವಾ ವಾಸಿಸುತ್ತಿರುವಂಥ ಜನರನ್ನು ಡಾಕ್ಟರ್ BS ಗುಹಾರ್ ಅವರು ಪ್ರಮುಖವಾಗಿ 6 ಜನಾಂಗೀಯ ಮೂಲಗಳನ್ನು ಗುರುತಿಸಿದ್ದಾರೆ. ಬಹುತೇಕರು ಈ ಡಾಕ್ಟರ್ BS ಗುಹಾರ್ ಅವರ ವರ್ಗೀಕರಣವನ್ನೇ ಅಧಿಕೃತವಾಗಿರ್ತಕ್ಕಂಥ ವರ್ಗೀಕರಣ ಎಂದು ಒಪ್ಪಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು BS ಗುಹಾರ್ ಅವರು ವರ್ಗೀಕರಿಸಿರುವಂಥ ಜನಾಂಗೀಯ ಸಮೂಹಗಳಲ್ಲಿ ಒಂದು ನಿಗ್ರೀಟೋಗಳು. ಭಾರತದ ಅತ್ಯಂತ ಪ್ರಾಚೀನ ನಿವಾಸಿಗಳಾದ ನಿಗ್ರೀಟೋಗಳು ಗಿಡ್ಡ ಶರೀರ, ಸಣ್ಣ ತಲೆ, ಕಪ್ಪು ವರ್ಣ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂಥ ಕಾಡಾರ್, ಇರುಳ, ಎರಲಿ, ಪಣಿಯನ್, ವೈದಿನಾಡ್, ಕಣಿಕ್ಕರ್, ಅಂಡಮಾನ್ ಪ್ರದೇಶದ ಓಂಗೆ ಮತ್ತು ಅಂಡಮಾನಿ ಹಾಗೂ ಉತ್ತರ ಭಾರತದ ರಾಜ್ಮಹಲ್ ಪರ್ವತ ಶ್ರೇಣಿಯಲ್ಲಿರುವ ಅಂಗಮೀನಾಗ, ಬಾಗಡಿ ಸಮುದಾಯಗಳಲ್ಲಿ ಈ ಜನಾಂಗದ ಲಕ್ಷಣಗಳು ಕಂಡುಬರುತ್ತವೆ. ಅಲ್ಲದೆ ಭಾರತದ ಕೊಂಕಣಿ ಪ್ರದೇಶಗಳಲ್ಲಿ ನಿಗ್ರಿಟೋ ಜನಾಂಗದ ಲಕ್ಷಣಗಳುಳ್ಳ ಕೆಲ ಸಮೂಹಗಳು ಕೂಡ ಕಂಡುಬರುತ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಿಗ್ರಿಟೋಗಳು ಭಾರತದ ಅತ್ಯಂತ ಪ್ರಾಚೀನ ನಿವಾಸಿಗಳು ಅಂತ ನಾವು ಗುರುತಿಸಿದ್ದೇವೆ. ಭಾರತದ ಅತ್ಯಂತ ಪ್ರಾಚೀನ ನಿವಾಸಿಗಳು ಯಾರು ಅಂದ್ರೆ ನಿಗ್ರಿಟೋಗಳು ಅಂತ ಹೇಳ್ತೀವಿ. ಈ ನಿಗ್ರಿಟೋಗಳ ಒಂದು ದೈಹಿಕ ರಚನೆ ಹೇಗಿದೆ ಅಂದ್ರೆ ಗಿಡ್ಡ ಶರೀರ ಅಂದ್ರೆ ಆತ ಎತ್ತರವೂ ಅಲ್ಲ, ಇತ್ತ ಕುಬ್ಜ ದೇಹವೂ ಅಲ್ಲ, ಏನು ಗಿಡ್ಡ ಶರೀರ, ಸಣ್ಣದಾದ ತಲೆ ಏನು ಸಣ್ಣಗೈತೆ. ಅವರ ವರ್ಣ ಅಥವಾ ಬಣ್ಣ ಏನು ಕಪ್ಪು ವರ್ಣ ಮೊದಲಾದ ಶಾರೀರಿಕ ಲಕ್ಷಣಗಳು ಹೊಂದಿರತಕ್ಕಂಥ ಈ ನಿಗ್ರಿಟೋಗಳು ನಮ್ಮ ದಕ್ಷಿಣ ಭಾರತದಲ್ಲಿರುವಂಥ ಕಾಡಾರು, ಇರುಳ, ಎರಲಿ, ಪಣಿಯನ್, ವೈನಿನಾಡ್, ಕಣಿಕ್ಕರ್, ಅಂಡಮಾನ್ ಪ್ರದೇಶದ ಓಂಗೆ ಮತ್ತು ಅಂಡಮಾನಿ ಹಾಗೂ ಉತ್ತರ ಭಾರತದ ರಾಜ್ಮಹಲ್ ಪರ್ವತ ಶ್ರೇಣಿಯಲ್ಲಿರುವ ಅಂಗಮೀನಾಗ, ಬಾಗಡಿ ಸಮುದಾಯಗಳಲ್ಲಿ ಈ ಜನಾಂಗದ ಲಕ್ಷಣಗಳು ಕಂಡುಬರ್ತವೆ. ನೋಡಿ, ಇವೆಲ್ಲ ಈ ಒಂದು ಗಿಡ್ಡ ಶರೀರ, ಸಣ್ಣ ತಲೆ, ಕಪ್ಪು ವರ್ಣ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಒಳಗೊಂಡಂಥ ಜನರು ಈ ಕಾಡಾರಿನ ಬುಡಕಟ್ಟುಗಳಲ್ಲಿ, ಇರಳಾ ಬುಡಕಟ್ಟುಗಳಲ್ಲಿ, ಎರಳಿ ಬುಡಕಟ್ಟುಗಳಲ್ಲಿ, ಪಣಿಯನ್ ಬುಡಕಟ್ಟುಗಳಲ್ಲಿ, ವೈನಾಡುಗಳಲ್ಲಿ, ಕಣಿಕ್ಕರ್, ಅಂಡಮಾನ್ ಪ್ರದೇಶದ ಓಂಗೆ ಮತ್ತು ಅಂಡಮಾನಿ ಹಾಗೂ ಉತ್ತರ ಭಾರತದ ರಾಜ್ಮಹಲ್ ಪರ್ವತ ಶ್ರೇಣಿಯಲ್ಲಿರುವಂಥ ಅಂಗಮೀನಾಗ, ಬಾಗಡಿ ಸಮುದಾಯಗಳಲ್ಲಿ ಈ ಇರುವಂಥ ಜನರು ಏನು ನಿಗ್ರಿಟೋ ಜನಾಂಗದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲ, ಭಾರತದ ಕೊಂಕಣಿ ಪ್ರದೇಶಗಳಲ್ಲಿ ನಿಗ್ರಿಟೋ ಜನಾಂಗದ ಲಕ್ಷಣಗಳುಳ್ಳಂಥ ಕೆಲ ಸಮೂಹಗಳೂ ಕೂಡ ಕಂಡು ಬರ್ತಾವೆ ಅಂತ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳು. 2 ಪ್ರೋಟೋ ಅಸ್ಟ್ರಲಾಯ್ಡ್ ಜನಾಂಗದವರು ಗಿಡ್ಡ ಶರೀರ, ಉದ್ದನೆಯ ತಲೆ, ಕಪ್ಪು ಕಂದು ಬಣ್ಣ, ಗುಂಗುರು ಕೂದಲು ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ಮಧ್ಯ ಭಾರತದಲ್ಲಿರುವ ಮುಂಡಾ, ಖೋಲ್, ಸಂತಾಲ್, ಬಿಲ್ಲಾ, ಕುರಂಬ, ಎರವ ಬಹಳಷ್ಟು ಬುಡಕಟ್ಟುಗಳು ಈ ಜನಾಂಗದ ಲಕ್ಷಣಗಳನ್ನು ಹೊಂದಿವೆ. ಇಂಡೋ ಆರ್ಯನರು ಈ ಜನಸಮೂಹವನ್ನು ದಾಸ, ದಸ್ಸು ಮತ್ತು ನಿಷಾದ ಮೊದಲಾದ ಅವಹೇಳನಕಾರಿಯಾದ ಪದಗಳಿಂದ
ಕರೆಯುತ್ತಿದ್ದರು. ನೋಡಿ ವಿದ್ಯಾರ್ಥಿಗಳೇ, ಪ್ರೊಟಾಸ್ಟ್ರಾಯ್ಡ್ ಎನ್ನುವಂಥದ್ದು ಕೂಡ ಒಂದು ಜನಾಂಗ. ಈ ಜನಾಂಗದ ಜನರು ಗಿಡ್ಡ ಶರೀರವನ್ನು ಹೊಂದಿರ್ತಾರ, ತಲೆ ಉದ್ದಕ ಇರತ್ತಂದ್ರೆ ಉದ್ದ ತಲೆ ಹೊಂದಿರ್ತಾರ. ಅವರ ಬಣ್ಣ ಅಥವಾ ಏನು ವರ್ಣ ಕಪ್ಪು ಕಂದು ಬಣ್ಣ ಇದ್ದಾಗ ಪೂರ್ತಿ ಕೆಂಪುನಲ್ಲ, ಈ ಕಡೆ ಪೂರ್ತಿ ಕಪ್ಪುನಲ್ಲ, ಕಂದು ಬಣ್ಣ ಏನು ಅಂದ್ರೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಗೋಧಿ ವರ್ಣ ಗೋಧಿ ಬಣ್ಣ ಅಂತೇನು ಕರೀತಾರಲ್ಲ ಆ ವರ್ಣವನ್ನು ಹೊಂದಿರ್ತಾರ. ಇವರು ತಲೆಗೂದಲು ಏನು ಗುಂಗುರುಲಾಗಿರ್ತಾವ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಇವರು ಪ್ರೊಟೆಸ್ಟೆಂಟ್ ಜನಾಂಗದವರು ಹೊಂದಿದ್ದಾರೆ. ಮಧ್ಯ ಭಾರತದಲ್ಲಿರ್ತಕ್ಕಂಥ ಮುಂಡಾ ಎನ್ನುವಂಥ ಬುಡಕಟ್ಟಾಗಿರ್ಬೋದು, ಕೂಲ್ ಬುಡಕಟ್ಟಾಗಿರ್ಬೋದು, ಸಂತಾಲರಾಗಿರ್ಬೋದು, ಬಿಲ್ಲರಾಗಿರ್ಬೋದು, ಕುರಂಬರಾಗಿರ್ಬೋದು, ಎರವಾ ಭಾಳಷ್ಟು ಬುಡಕಟ್ಟುಗಳು ಈ ಜನಾಂಗದ ಗುಣಲಕ್ಷಣ ಹೊಂದಿವೆ. ಅಷ್ಟೇ ಅಲ್ಲದೆ ಇಂಡೋ ಆರ್ಯನರು, ನಾವು ಮೊದಲೆಲ್ಲ ಆರ್ಯರು ಅಂತ ಕರಿತೀವಿ, ಇವತ್ತು ಅವ್ರನ್ನ ಇಂಡೋ ಆರ್ಯನರು ಅಂತ ಗುರುತಿಸುವಂಥ ಪ್ರಯತ್ನ ಇದೆ. ಇಂಡೋ ಆರ್ಯನರು ಈ ಜನಾಂಗದವರನ್ನ ದಾಸ, ದಸ್ಸು ಮತ್ತು ನಿಷಾದ ಮೊದಲಾದ ಅವಹೇಳನಕಾರಿಯಾಗಿರ್ತಕ್ಕಂಥ ಪದಗಳಿಂದ ಶಬ್ದಗಳಿಂದ ನಿಂದಿಸ್ತಾ ಇದ್ದರು ಅಥವಾ ಕರಿತಾ ಇದ್ರು. ಯಾಕಂದ್ರೆ ದಾಸನರ ನೀವೆಲ್ಲ ನಮ್ಮ ಸೇವಕರು, ನೀವು ಪರಿಪೂರ್ಣರಲ್ಲ, ನೀವು ಸದೃಢರಲ್ಲ, ನೀವು ನಮ್ಮ ಏನು ಸೇವಕರು, ಸೇವೆ ಮಾಡಲೆಂದೇ ನೀವೇನು ಈ ಜನ್ಮ ತಾಳಿದ್ದೀರಿ. ದಾಸ, ದಸ್ಸು, ನಿಷಾದ ಅನ್ನುವಂಥ ಪದಗಳಿಂದ ಅವಹೇಳನಕಾರಿಯಾಗಿ ಏನು ಮಾಡ್ತಾ ಇದ್ರು, ನಿಂದಿಸ್ತಾ ಇದ್ರು ಅಥವಾ ಕರಿತಾ ಇದ್ರು ಅಂತ ಹೇಳ್ಬೋದು. ಇನ್ನು 3 ಮಂಗಲಾಯ್ಡ್. ಮಂಗಲಾಯ್ಡ್ ಜನಾಂಗದಲ್ಲಿ ಪೆಲಿಯೋ ಮಂಗಲಾಯ್ಡ್ ಮತ್ತು ಟಿಬೆಟೋ ಮಂಗಲಾಯ್ಡ್ ಎನ್ನುವಂಥ 2 ಉಪಸಮೂಹಗಳು ಅಥವಾ ವಿಭಾಗಗಳಿವೆ. ಇವರು ಎತ್ತರವಾದ ಮೈಕಟ್ಟು, ಚಪ್ಪಟೆಯ ಮುಖ, ಹಳದಿ ಬಣ್ಣ, ರೋಮರಹಿತ ಚರ್ಮ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ಉತ್ತರ ಮತ್ತು ಈಶಾನ್ಯ ವಲಯದಲ್ಲಿ ಬರುವ ಸಿಕ್ಕಿಂ, ಭೂತಾನ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ ಹಾಗೂ ತ್ರಿಪುರಾ ರಾಜ್ಯಗಳಲ್ಲಿ ಕಂಡುಬರುವ ಬಹಳಷ್ಟು ಬುಡಕಟ್ಟುಗಳು ಈ ಜನಾಂಗದ ಲಕ್ಷಣಗಳನ್ನು ಹೊಂದಿದ್ದಾರೆ. ನೋಡಿ, ಇಲ್ಲಿ ಮಂಗಲಾಯ್ಡ್ ಕೂಡ ಒಂದು BS ಗುಹಾರ್ ಅವರು ವರ್ಗೀಕರಿಸಿರುವಂಥ ಜನಾಂಗ. ಈ ಮಂಗಲಾಯ್ಡ್ ಜನಾಂಗದಲ್ಲಿ ಪೆಲಿಯೋ ಮಂಗಲಾಯ್ಡ್ ಮತ್ತು ಟಿಬೆಟೋ ಮಂಗಲಾಯ್ಡ್ ಎನ್ನುವಂಥ 2 ಉಪಸಮೂಹಗಳಿವೆ. ಇವರು ಎತ್ತರವಾದ ಮೈಕಟ್ಟು, ಕನಿಷ್ಠ ಒಂದು 6 ಅಡಿ ಎತ್ತರವಾದ ಮೈಕಟ್ಟು, ಚಪ್ಪಟೆ ಮುಖ ಅಂದ್ರೆ ಚೌಕನ ಮುಖ, ಚಪ್ಪಟೆವಾಗಿರ್ತಕ್ಕಂಥ ಮುಖ, ಹಳದಿ ಬಣ್ಣ, ರೋಮರಹಿತವಾಗಿರ್ತಕ್ಕಂಥ ಚರ್ಮ ಅಂದ್ರೆ ಮೈ ಮೇಲೇನು ಇವರ ರೋಮಗಳು ಅಥವಾ ಕೂದಲುಗಳೇ ಇರುವುದಿಲ್ಲ. ಈ ರೋಮರಹಿತವಾಗಿರ್ತಕ್ಕಂಥ ಚರ್ಮ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ಇಂಥ ಒಂದು ಗುಣಲಕ್ಷಣ ಹೊಂದಿರತಕ್ಕಂಥ ಜನಸಮೂಹ ನಮ್ಮ ದೇಶದ ಉತ್ತರ ಮತ್ತು ಈಶಾನ್ಯ ವಲಯದಲ್ಲಿ ಬರುವಂಥ ಸಿಕ್ಕಿಂ ರಾಜ್ಯದಲ್ಲಿ, ಭೂತಾನ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ ಹಾಗೂ ತ್ರಿಪುರಾ ರಾಜ್ಯಗಳಲ್ಲಿ ಕಂಡುಬರುವಂಥ ಬಹಳಷ್ಟು ಬುಡಕಟ್ಟುಗಳು ಈ ಮಂಗಲಾಯ್ಡ್ ಜನಾಂಗದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. 4 ಮೆಡಿಟೇರಿಯನ್. ಮೆಡಿಟೇರಿಯನ್ ಜನಾಂಗವೂ ಕೂಡ ಪೆಲಿಯೋ ಮೆಡಿಟೇರಿಯನ್ ಹಾಗೂ ಓರಿಯೆಂಟಲ್ ಎಂಬ 3 ಉಪವಿಭಾಗಗಳನ್ನು ಹೊಂದಿದೆ. ಕಪ್ಪು ವರ್ಣ, ಉದ್ದನೆಯ ತಲೆ, ಸಣ್ಣ ಮುಖ, ಉದ್ದನೆಯ ಮೂಗು ಹಾಗೂ ಗಿಡ್ಡ ಶರೀರ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ದಾರೆ. ಮೆಡಿಟೇರಿಯನ್ ಜನಾಂಗದಲ್ಲಿ ಪ್ರಮುಖವಾಗಿ 3 ಉಪ ವಿಭಾಗಗಳು ಅಥವಾ ಸಮೂಹಗಳು ಬರ್ತವೆ. ಒಂದು ಪೆಲಿಯೋ ಮೆಡಿಟೇರಿಯನ್, ಮತ್ತೊಂದು ಮೆಡಿಟೇರಿಯನ್ ಹಾಗೂ ಓರಿಯೆಂಟಲ್ ಎಂಬ 3 ಉಪ ಸಮೂಹಗಳು ಅಥವಾ ವಿಭಾಗಗಳು ಕಂಡು ಬರ್ತಾವ. ಈ ಮೆಡಿಟೇರಿಯನ್ ಜನಾಂಗದವರು ಹೇಗಿರ್ತಾರಂದ್ರೆ ಕಪ್ಪು ವರ್ಣ, ತಲೆ ಉದ್ದನೆಯ ತಲೆ ಅಂದ್ರೆ ತಲೆ ಸ್ವಲ್ಪ ಉದ್ದಿರ್ತದ, ಉದ್ದನೆಯ ತಲೆ, ಸಣ್ಣ ಮುಖ, ಮುಖ ಭಾಳಷ್ಟು ಸಣ್ಣದು ಅಥವಾ ಚಿಕ್ಕದಾಗಿರ್ತದ, ಉದ್ದನೆ ಮೂಗಿರ್ತದ, ಹಾಗೆ ಜೊತೆಗೇನು ಗಿಡ್ಡವ ಶರೀರ ಅಂದ್ರೆ ಅತ್ತ ಎತ್ತರವಲ್ಲ ಇತ್ತ ಕುಜವಲ್ಲ. ಇಂಥ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಈ ಒಂದು ಮೆಡಿಟೇರಿಯನ್ ಜನಾಂಗದ ಗುಣಲಕ್ಷಣ ಹೊಂದಿರತಕ್ಕಂಥ ಜನರು ನಾವಿಲ್ಲಿ ಹೇಳಬಹುದಾಗಿದೆ. ಈ ಜನಾಂಗದ ಗುಣಲಕ್ಷಣ ಇರತಕ್ಕಂಥ ಜನರು ನಮ್ಮ ದೇಶದ ಗುಜರಾತ್, ಮಧ್ಯಪ್ರದೇಶ್ ಹಾಗೂ ಸಿಂಧೂ ಕೊಳ್ಳದ ಹಲವು ಭಾಗಗಳಲ್ಲಿ ಕಂಡು ಬರ್ತಾರೆ. ಈ ಜನಾಂಗದವರು ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ. ಈ ಜನಾಂಗದವರನ್ನ ಸಿಂಧೂ ಕಣಿವೆಯ ನಾಗರಿಕತೆಯ ಬೆಳವಣಿಗೆಗೆ ಕಾರಣರಾದವರು ಎನ್ನಲಾಗಿದೆ. ವಿದ್ಯಾರ್ಥಿಗಳೇ, ಈ ಜನಾಂಗದ ಗುಣಲಕ್ಷಣ ಇರತಕ್ಕಂಥ ಜನರು ಅಂದ್ರೆ ಮೆಡಿಟೇರಿಯನ್ ಜನಾಂಗದ ಗುಣಲಕ್ಷಣ ಜನರು ನಮ್ಮ ಗುಜರಾತ್ ರಾಜ್ಯ,
ಮಧ್ಯಪ್ರದೇಶ ರಾಜ್ಯದಲ್ಲಿ ಹಾಗೂ ಸಿಂಧೂ ಕೊಳ್ಳದ ಹಲವು ಭಾಗದಲ್ಲಿ ಸಿಂಧೂ ಕೊಳ್ಳದ ಕೆಲವು ಪ್ರದೇಶಗಳು ಭಾರತಕ್ಕೆ, ಇನ್ನು ಕೆಲವು ಪ್ರದೇಶಗಳೇನು ಪಾಕಿಸ್ತಾನಕ್ಕೆ ಸೇರ್ಪಡೆಗೊಂಡಿವೆ ಅಂತ ಸಿಂಧೂ ಕೊಳ್ಳದ ಹಲವು ಭಾಗ ಅಥವಾ ಪ್ರದೇಶಗಳಲ್ಲಿ ಈ ಜನಾಂಗದ ಗುಣಲಕ್ಷಣ ಒಳಗೊಂಡಿರ್ತಕ್ಕಂಥ ಜನರು ನಮಗೆ ಕಂಡು ಬರ್ತಾರೆ. ಈ ಜನಾಂಗದವರು ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಯೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾರೆ. ಅಂದರೆ ಈ ಜನಾಂಗದವರು ದ್ರಾವಿಡ ಭಾಷೆಯನ್ನು ಮಾತಾಡ್ತಾ ಇದ್ರು ಮತ್ತು ದ್ರಾವಿಡ ಸಂಸ್ಕೃತಿಯನ್ನು ಹೊಂದಿದ್ರು ಅನ್ನೋ ನಾವಿಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೀನಿ. ಅಷ್ಟೇ ಅಲ್ಲ, ಈ ಜನಾಂಗದವರು ಸಿಂಧೂ ನದಿಯ ನಾಗರಿಕತೆಯ ಬೆಳವಣಿಗೆಗೆ ಕಾರಣರಾದವರು ಅಂತ ಕೂಡ ನಂಬಲಾಗಿದೆ. 5. ಪಾಶ್ಚಾತ್ಯ ಬ್ರಾಕಿ ಸೇಪಾಲರು. ಪಾಶ್ಚಾತ್ಯ ಬ್ರಾಕಿ ಸೇಪಾಲ್ ಎನ್ನುವಂಥ ಜನಾಂಗವೂ ಕೂಡ ಅಲ್ಫಿನಾಯ್ಡ್, ಡಿನಾರಿಕ್ ಹಾಗೂ ಆರ್ಮೆನಾಯ್ಡ್ ಎನ್ನುವ 3 ಉಪ ವಿಭಾಗಗಳನ್ನು ಹೊಂದಿದ್ದು ವಿಶಾಲವಾದ ತಲೆ, ಚಿಕ್ಕ ಮೂಗು, ಮಧ್ಯಮ ಗಾತ್ರದ ಶರೀರ ಮೊದಲಾದ ಶಾರೀರಿಕ ಗುಣಲಕ್ಷಣ ಹೊಂದಿದ್ದಾರೆ. ನೋಡಿ, ಈ ಪಾಶ್ಚಾತ್ಯ ಬ್ರಾಕಿ ಸೇಪಾಲ್ ಎನ್ನುವಂಥ ಒಂದು ಜನಾಂಗ ಇದೆಯಲ್ಲ, ಈ ಜನಾಂಗದಲ್ಲೂ ಕೂಡ ಪ್ರಮುಖವಾಗಿ 3 ಉಪ ಸಮೂಹಗಳಿವೆ ಅಥವಾ ವಿಭಾಗಗಳಿವೆ. ಅವುಗಳೆಂದರೆ ಅಲ್ಫಿನಾಯ್ಡ್, ಡಿನಾರಿಕ್ ಹಾಗೂ ಆರ್ಮೆನಾಯ್ಡ್. ಇವರು ವಿಶಾಲವಾದ ತಲೆ, ಅಂದರೆ ತಲೆ ಭಾಳ ದೊಡ್ಡದಿರ್ತದ, ಮೂಗು ಭಾಳ ಚಿಕ್ಕದಿರ್ತದೆ, ಜೊತೆಗೆ ಅತ್ತ ಎತ್ತರವಲ್ಲ ಇತ್ತ ಗಿಡ್ಡರೂ ಅಲ್ಲ, ಮಧ್ಯಮ ಗಾತ್ರದ ಶರೀರವನ್ನು ಹೊಂದಿರ್ತಾರೆ. ಇಂಥ ಒಂದು ಶಾರೀರಿಕ ಲಕ್ಷಣಗಳನ್ನು ಹೊಂದಿದ್ರೆ ಅವರು ಪಾಶ್ಚಾತ್ಯ ಬ್ರಾಕಿ ಸೇಪಾಲ್ ಜನಾಂಗಕ್ಕೆ ಸೇರಿದವರು ಅಂತ ನಾವು ಗುರುತಿಸ್ತೀವಿ. ಈ ಜನಾಂಗದ ಗುಣಲಕ್ಷಣಗಳಿರ್ತಕ್ಕಂಥ ಜನರು ಸೌರಾಷ್ಟ್ರ, ಗುಜರಾತ್, ಪಂಜಾಬ್ ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಈ ಜನಾಂಗದ ಗುಣಲಕ್ಷಣ ಒಳಗೊಂಡವರು ಕಂಡು ಬರ್ತಾರೆ ಅದನ್ನು ಸ್ಪಷ್ಟಪಡಿಸಬಹುದಾಗಿದೆ. ಇನ್ನು 6 ಮತ್ತು ಕೊನೆಯದು ನಾರ್ಡಿಕ್. ನಾರ್ಡಿಕ್ ಜನಾಂಗದ ಜನರು ವೇದ ಕಾಲದ ಆರ್ಯರು ಎಂದು ಗುರುತಿಸಲಾಗಿದೆ. ವೇದ ಕಾಲದ ಆರ್ಯರು ಎಂದು ಗುರುತಿಸಲಾದ ನಾರ್ಡಿಕ್ ಜನಾಂಗದವರು ಎತ್ತರವಾದ ಮೈಕಟ್ಟು, ಬಿಳಿ ಬಣ್ಣ, ನೀಲಿ ಕಣ್ಣು ಹಾಗೂ ವಿರಳ ಕೂದಲು ಮೊದಲಾದ ಶಾರೀರಿಕ ಲಕ್ಷಣನ ಹೊಂದಿದ್ದಾರೆ. ನಾವೇನು ನಾರ್ಡಿಕರು ಅಂತೀವಲ್ಲ, ವೇದ ಕಾಲದ ಆರ್ಯರು ಅಂತೀವಿ ನಾವು ಗುರುತಿಸೀವಿ. ಆ ವೇದ ಕಾಲದ ಆರ್ಯರೆಂದು ಗುರುತಿಸಲಾಗಿರ್ತಕ್ಕಂಥ ನಾರ್ಡಿಕ್ ಜನಾಂಗದವರು ಎತ್ತರವಾದ ಮೈಕಟ್ಟು, ಕನಿಷ್ಠ ಒಂದು 6 ಅಡಿ ಇರ್ತಾರೆ ಸುಮಾರು, ಬಿಳಿ ಬಣ್ಣ ಬೆಳ್ಳಗಿರ್ತದ, ಕಣ್ಣು ನೀಲಿಯಾಗಿರ್ತಾವ, ಸಾಮಾನ್ಯ ಆಡ ಭಾಷೆಯಲ್ಲಿ ಬೆಕ್ಕಿನ ಕಣ್ಣು ಅಂತ ಹೇಳ್ತೀವಲ್ಲ ಆ ನೀಲಿ ಕಣ್ಣು, ಹಾಗೂ ವಿರಳ ಕೂದಲು ಅಂದ್ರೆ ಕೂದಲು ಬಹಳ ಕಡಿಮೆ ತೆರೆ ಒಳಗ. ಇಂಥ ಮೊದಲಾದ ಶಾರೀರಿಕ ಲಕ್ಷಣಗಳನ್ನು ಈ ನಾರ್ಡಿಕ್ ಜನಾಂಗದ ಜನರು ಹೊಂದಿದ್ದಾರೆ ಅಂತ ನಾವು ಹೇಳ್ಬೋದು. ಭಾರತಕ್ಕೆ ಅಂದರೆ ಇವರು ಭಾರತಕ್ಕೆ ಆಗಮಿಸಿದ ಪ್ರಮುಖ ಜನಾಂಗೀಯ ಸಮೂಹಗಳಲ್ಲಿ ಕೊನೆಯವರಾದ ಇವರು ಭಾರತೀಯ ಸಂಸ್ಕೃತಿಯು ಬೆಳೆಯುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಏನು ನಮ್ಮ ಭಾರತಕ್ಕೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ವಲಸಿಗರಾಗಿ ಆಕ್ರಮಣಕಾರಾಗಿ ಬಂದರಲ್ಲ, ಅಂತ ಬಂದಂಥ ಜನಾಂಗಗಳಲ್ಲಿ ಈ ನಾರ್ಡಿಕರು ಕೊನೆಯವರಾಗಿದ್ದಾರೆ. ಕೊನೆಯವರಾಗಿರ್ತಕ್ಕಂಥ ಈ ನಾರ್ಡಿಕ್ ಜನಾಂಗದವರು ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆಯುವಲ್ಲಿ, ಸಮೃದ್ಧತೆಯನ್ನು ಹೊಂದುವಲ್ಲಿ ಪ್ರಮುಖವಾದ ಪಾತ್ರವನ್ನು ಈ ಜನಾಂಗದವರು ವಹಿಸಿದ್ದಾರೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಈ ಜನಾಂಗವು ಬರುವ ಪೂರ್ವದಲ್ಲಿಯೇ ಭಾರತದಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿಯು ನಿಧಾನಗತಿಯಲ್ಲಿ ಬೆಳೆದು ಬಂದಿತ್ತು. ಆ ಸಂಸ್ಕೃತಿಯೇ ಯಾವುದು ಅಂದ್ರೆ ಸಿಂಧೂ ಕಣಿವೆಯ ಒಂದು ನಾಗರಿಕತೆಯಾಗಿದೆ. ಅಂದರೆ ನಾವೇನು ನಾರ್ಡಿಕರು ಅಂತ ಹೇಳ್ತೀವಿ ಅಥವಾ ವೇದಕಾಲದ ಆರ್ಯ ಅಂತ ಹೇಳ್ತೀವಲ್ಲ, ಈ ಆರ್ಯರು ನಮ್ಮ ಭಾರತಕ್ಕೆ ಬರುವ ಪೂರ್ವದಲ್ಲಿಯೇ ಭಾರತದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಬೆಳೆದು ಬಂದಿತ್ತು. ಅದು ನಿಧಾನಗತಿಯಲ್ಲಿ ಆ ಸಂಸ್ಕೃತಿ ಯಾವುದಂದ್ರೆ ಅದೇ ಸಿಂಧು ನದಿ ನಾಗರಿಕತೆ ಅಥವಾ ಸಿಂಧೂ ಕಣಿವೆಯ ನಾಗರಿಕತೆಯನ್ನು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಜನಾಂಗೀಯ ಸಮೂಹಗಳು ನಾವೇನು ಇಲ್ಲಿ ಡಾಕ್ಟರ್ ಬಿ ಎಸ್ ಗುಹರ್ ಅವರು ವರ್ಗೀಕರಿಸಿರುವಂಥ ವರ್ಗೀಕರಣದ ಒಂದು ವಿಶ್ಲೇಷಣೆಯನ್ನು ನಾವು ಮಾಡಿದ್ದೇವೆ. ಇಂಥ ಜನಾಂಗೀಯ ಸಮೂಹಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯ ವಿದ್ಯಾರ್ಥಿಗಳು ಇದರ ಮೇಲೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಹಾಗೂ 5 ಅಂಕದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಕೇಳಲ್ಪಡ್ತವೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಒಂದು ಜನಾಂಗೀಯ ಸಮೂಹಗಳಿಗೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಹೇಗೆ ಕೇಳಲ್ಪಡ್ತಾವೆ, ಯಾವ ರೀತಿಯಾಗಿ ನಾವು ಉತ್ತರನ ಬರೆದ್ರೆ ನಾವು ಅಂಕವನ್ನು ಪಡ್ಕೊಳ್ಳಬಹುದು ಅನ್ನೋ ನಾವಿಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಮೊದಲಿಗೆ 1 ಅಂಕದ ಪ್ರಶ್ನೋತ್ತರಗಳು. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ.
ಒಟ್ಟು 6 ಜನಾಂಗೀಯ ಸಮೂಹಗಳಿವೆ. ಅಂತ 6 ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದ್ರೂ ಒಂದು ಜನಾಂಗೀಯ ಸಮೂಹವನ್ನು ನೀವಿಲ್ಲಿ ಬರೆದರೆ ಒಂದಕ್ಕೆ 1 ಅಂಕ ಲಭಿಸುತ್ತದೆ ವಿದ್ಯಾರ್ಥಿಗಳೇ. ನಿಗ್ರಿಟೋಗಳು ಇದು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದಾಗಿದೆ. 2. ಭಾರತದ ಮಂಗೋಲಾಯ್ಡ್ ಜನಾಂಗದ ಒಂದು ಉಪವಿಭಾಗವನ್ನು ತಿಳಿಸಿ. ಮಂಗೋಲಾಯ್ಡ್ ಜನಾಂಗದಲ್ಲಿ ಏನು ಉಪವಿಭಾಗಗಳಿರುವುದನ್ನು ಅಥವಾ ಸಮೂಹಗಳಿರೋದನ್ನು ನಾವು ಈಗಾಗಲೇ ವಿಶ್ಲೇಷಣೆಯಲ್ಲಿ ಅರ್ಥೈಸಿಕೊಂಡಿದ್ದೇವೆ. ಹಾಗಾದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮಂಗೋಲಾಯ್ಡ್ ಜನಾಂಗದ ಒಂದು ಉಪವಿಭಾಗ ಅಥವಾ ಸಮೂಹವನ್ನು ತಿಳಿಸಿ ಅಂತ ಪ್ರಶ್ನೆ ಬಂದಾಗ ನಾವಿಲ್ಲಿ ಪೆಲಿಯೋ ಮಂಗೋಲಾಯ್ಡ್ ಅಥವಾ ಟಿಬೆಟೋ ಮಂಗೋಲಾಯ್ಡ್ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ನಾವಿಲ್ಲೇನು ಪೆಲಿಯೋ ಮಂಗೋಲಾಯ್ಡ್ ಇದು ಭಾರತದ ಮಂಗೋಲಾಯ್ಡ್ ಜನಾಂಗದ ಒಂದು ಉಪವಿಭಾಗ ಅಥವಾ ಸಮೂಹವಾಗಿದೆ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇನ್ನು 2 ಅಂಕಗಳ ಪ್ರಶ್ನೆ ಕೇಳಲ್ಪಡ್ತಾವೆ. ಆ 2 ಅಂಕದ ಪ್ರಶ್ನೆ ಕೇಳಿದಾಗ ಹೇಗೆ ಉತ್ತರಿಸಬೇಕು ಅಂತ ನಾವಿಲ್ಲಿ ನೋಡುವಂಥ ಪ್ರಯತ್ನ ಮಾಡೋ ವಿದ್ಯಾರ್ಥಿಗಳೇ. ಮೊದಲಿಗೆ ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಥವಾ ಹೆಸರಿಸಿ ಅಥವಾ ಬರೀರಿ ಅಂತ ಪ್ರಶ್ನೆ ನಿಮಗೆ ಕೇಳಲ್ಪಡುತ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು? ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಒಟ್ಟು 6 ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದ್ರೂ 2 ನೀವಿಲ್ಲಿ ಬರಿಬೇಕಾಗ್ತದೆ ಅಥವಾ ದಾಖಲಿಸಬೇಕಾಗುತ್ತದೆ. ಹಾಗಾದ್ರೆ ನಾವಿಲ್ಲಿ ಉತ್ತರ ನೋಡೋಣ ವಿದ್ಯಾರ್ಥಿಗಳೇ. 1 ನಿಗ್ರಿಟೋಗಳು, 2 ಪ್ರೋಟಾಸ್ಟಲಾಯ್ಡ್ ಇವು ಭಾರತದ ಜನಾಂಗೀಯ ಸಮೂಹಗಳಾಗಿವೆ. ವಿದ್ಯಾರ್ಥಿಗಳು ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿದೆ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂದಾಗ 6ರಲ್ಲಿ ಯಾವುದಾದ್ರೂ 2 ನೀವು ಬರೀಬೇಕು. ಕೆಲವೊಂದು ಸಾರಿ ಪ್ರಶ್ನೆ ಕ್ಲಿಷ್ಟಕರವಾಗಿರುತ್ತೆ, ನೀವು ಸರಿಯಾಗಿ ಅರ್ಥೈಸ್ಕೊಂಡಂಗಿಲ್ಲ. ಭಾರತದ ಜನಾಂಗೀಯ ಸಮೂಹಗಳನ್ನು ಹೆಸರಿಸಿರಿ ಅಥವಾ ಬರೀರಿ ಅಂತ ಪ್ರಶ್ನೆ ಕೇಳಲ್ಪಟ್ಟಿರುತ್ತದೆ. ನೀವು ಯಾವುದೇ ಗಡಿಬಿಡಿಯಲ್ಲಿ ಆತುರದಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೇ ಯಾವುದಾದ್ರೂ 2 ಜನಾಂಗೀಯ ಸಮೂಹಗಳನ್ನು ನೀವು ದಾಖಲಿಸಿಬಿಡ್ತೀರಿ. ಪ್ರಶ್ನೆ 2 ಅಂತಿರೋದಿಲ್ಲ, ಭಾರತದ ಜನಾಂಗೀಯ ಸಮೂಹಗಳನ್ನು ಹೆಸರಿಸಿರಿ ಅಂತಿರ್ತದೆ. ನೀವು 2 ಬರೆದಿರ್ತೀರಿ. ನಿಮಗಲ್ಲಿ 2ಕ್ಕೆ 2 ಅಂಕ ಲಭ್ಯ ಆಗೋದಿಲ್ಲ. ಏನೋ ಒಂದು ಅಂಕವನ್ನು ಮೌಲ್ಯಮಾಪಕ ನಿಮಗೆ ಕೊಡಬಹುದು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ. ಯಾವುದಾದ್ರೂ 2 ಅಂದಾಗ 2 ಬರೀರಿ. ಇಲ್ಲ ಭಾರತದ ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ ಅಂದಾಗ ಒಟ್ಟು 6 ಜನಾಂಗೀಯ ಸಮೂಹಗಳನ್ನು ನೀವು ಹೆಸರಿಸಿದರೆ ಮಾತ್ರ 2ಕ್ಕೆ 2 ಅಂಕ ನಿಮಗೆ ಲಭ್ಯವಾಗ್ತದೆ ವಿದ್ಯಾರ್ಥಿಗಳು. ಇಲ್ಲದೆ ಹೋದ್ರೆ 2 ಬದಲ 1 ಅಂಕವನ್ನು ಕೊಟ್ಟು ಆ ಮೌಲ್ಯಮಾಪಕ ತನ್ನ ಕೈ ತೊಳ್ಕೊಂಡ್ಬಿಡುತ್ತಾನೆ. ಗಮನದಲ್ಲಿರಲಿ ವಿದ್ಯಾರ್ಥಿಗಳೇ. ಇನ್ನು ಪ್ರಶ್ನೆ 2, ಭಾರತವನ್ನು ಒಂದು ಜನಾಂಗೀಯ ಸಂಗ್ರಹಾಲಯ ಎಂದು ಏಕೆ ಕರೆಯಲಾಗಿದೆ? ಯಾಕೆ ನಮ್ಮ ದೇಶವನ್ನು ಅಥವಾ ನಮ್ಮ ಸಮಾಜವನ್ನು ಅಥವಾ ಭಾರತವನ್ನು ಒಂದು ಜನಾಂಗೀಯ ಸಂಗ್ರಹಾಲಯ ಅಂತ ಯಾಕೆ ಕರಿತೀವಿ? ಒಂದ್ಸರಿ 1 ಅಂಕಕ್ಕೂ ಒಂದೊಂದ್ಸರಿ ಈ ಪ್ರಶ್ನೆ 2 ಅಂಕಕ್ಕೂ ಕೂಡ ಕೇಳಲ್ಪಡ್ತದೆ ವಿದ್ಯಾರ್ಥಿಗಳೇ. 1 ಅಂಕ ಕೇಳಿದ್ರೆ ಅಷ್ಟೇ ಉತ್ತರ ಬರೀಬೇಕಾಗುತ್ತೆ, 2 ಅಂಕ ಕೇಳಿದ್ರೂ ಕೂಡ ಅಷ್ಟೇ ಉತ್ತರವನ್ನು ಬರೀಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಉತ್ತರ: ಭಾರತವು ಹಲವಾರು ಜನಾಂಗೀಯ ಸಮೂಹಗಳ ಹಿನ್ನೆಲೆಯ ಜನರನ್ನು ಒಳಗೊಂಡಿರುವುದರಿಂದ ಭಾರತವನ್ನು ಒಂದು ಜನಾಂಗೀಯ ಸಂಗ್ರಹಾಲಯ ಎಂದು ಕರೆಯಲಾಗುತ್ತದೆ. ನೋಡ್ರಿ, ನಿಗ್ರಿಟೋ ಇದ್ದಾರೆ, ಪ್ರೋಸ್ಟಾಟಲಾಯ್ಡ್ ಇದ್ದಾರೆ, ನಾಡಿಕರಿದ್ದಾರೆ, ಮಂಗೋಲಾಯ್ಡ್ ಇದ್ದಾರೆ, ಪಾಶ್ಚಾತ್ಯ ಬ್ರಾಕಿಸೆಫಲರಿದ್ದಾರೆ, ನಿಗ್ರಿಟೋಗಳಿದ್ದಾರೆ. ಇಷ್ಟೆಲ್ಲ ಜನಾಂಗೀಯ ಸಮೂಹಗಳು ಇಲ್ಲಿ ನೆಲೆಸಿರುವುದರಿಂದ ನಾವು ನಮ್ಮ ದೇಶವನ್ನು ನಾವು ಜನಾಂಗೀಯ ಸಂಗ್ರಹಾಲಯ ಅಂತ ಕರಿತೀವಿ. ಸಾಮಾನ್ಯವಾಗಿ ನೀವೆಲ್ಲ ಎಷ್ಟೋ ಸಾರಿ ಶೈಕ್ಷಣಿಕ ಪ್ರವಾಸವನ್ನು ಮಾಡಿದಾಗ ಎಲ್ಲಿ ಹೋಗಿದ್ರಿ ಸರ್? ಮೈಸೂರಿಗೆ ಹೋಗಿದ್ವಿ. ಆ ಮೈಸೂರಿಗೆ ಏನು ನೋಡಿದ್ರಿ ಸರ್? ಮೈಸೂರು ಝೂ ನೋಡಿದ್ವಿ. ಝೂ ಅಂದರೆ ಸಂಗ್ರಹಾಲಯ, ಪ್ರಾಣಿ ಸಂಗ್ರಹಾಲಯ ಅಂತ ಕರಿತೀವಿ. ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವುದೇ ಒಂದು ಜಾತಿಗೆ ಸೇರಿದ ಪ್ರಾಣಿಗಳು ಪಕ್ಷಿಗಳಿರದೆ ಹಲವಾರು ಜಾತಿಗಳಿಗೆ ಸೇರಿದ ಪ್ರಾಣಿ ಪಕ್ಷಿಗಳು ಅಲ್ಲಿ ಇರುವುದರಿಂದ ಅದನ್ನು ನಾವು ಪ್ರಾಣಿ ಸಂಗ್ರಹಾಲಯ ಅಂತ ಕರಿತೀವಿ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲೂ ಕೂಡ ವಿಭಿನ್ನ ಜನಾಂಗೀಯ ಹಿನ್ನೆಲೆ ಜನರಲ್ಲಿ ನೆಲೆಸಿರುವುದರಿಂದ ನಾವು ಭಾರತವನ್ನು ಒಂದು ಜನಾಂಗೀಯ ಸಂಗ್ರಹಾಲಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅದು ತಮ್ಮ ಗಮನದಲ್ಲಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ನಾವು ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಆನ್ಲೈನ್ ಮೂಲಕ ಭೇಟಿಯಾಗೋಣ ವಿದ್ಯಾರ್ಥಿಗಳೇ.